ಹಲೋ ನಮಸ್ಕಾರ. ಕ್ಯಾಶ್ಲೆಸ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನೋಟ್ ಬ್ಯಾನ್ ಆದ ಬಳಿಕ ಕೇಂದ್ರ ಸರ್ಕಾರ ಎಲ್ರಿಗೂ ಕೂಡ ಡಿಜಿಟಲ್ ಇಂಡಿಯಾ ಆಗಬೇಕು, ಮೋದಿ ಅವರು ಎಲ್ಲ ಭಾಷಣದಲ್ಲೂ ಹೇಳ್ತಾ ಹೋದ್ರು. ಆದರೆ ನಮ್ಮ ಜನಗಳು ಈ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಎಷ್ಟು ಮಟ್ಟಿಗೆ ಒಗ್ಗಿದ್ದಾರೆ ಅನ್ನೋದು ಬಹಳ ವಿಶೇಷ. ಯಾಕೆಂತಂದರೆ ಬೆಂಗಳೂರು ಮೈಸೂರಿನಂತಹ ಮಹಾನಗರಗಳಲ್ಲೂ ಕೂಡ ಜನ ಇನ್ನೂ ಕೂಡ ಪ್ರತಿಯೊಂದಕ್ಕೂ ಕೂಡ ಹಣ ಕೊಡಿ, ಕ್ಯಾಶ್ ಕೊಡಿ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ನಿಜಕ್ಕೂ ಇದೇನಾದರೂ ಸಾಕಾರ ಆಗಿದೆಯಾ? ಹಾಗಾಗಿ ನಮ್ಮ ಜರ್ನಿ ಇವತ್ತು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಒಂದು ಹೊಸ ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಮೈಸೂರು ತನಕ ಪ್ರಯಾಣ ಮಾಡೋಣ. ಈ ಪ್ರಯಾಣದಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲವೂ ಕೂಡ ಕ್ಯಾಶ್ಲೆಸ್ ಆಗುತ್ತಾ? ಅಂದರೆ ನಾನು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ, ಡೆಬಿಟ್ ಕಾರ್ಡ್ ಕೊಡ್ತೀನಿ, ಅಥವಾ ಪೇಟಿಎಂ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀನಿ, ಇದಕ್ಕೆ ಜನ ಒಗ್ಗಿದಾರ ಅಥವಾ ಇನ್ನೂ ಕೂಡ ನಮಗೆ ಕ್ಯಾಶ್ ಬೇಕು ಅಂತ ಹೇಳ್ತಾ ಇದ್ದಾರಾ ಅಂತ ನೋಡೋಣ. ಇದಕ್ಕೋಸ್ಕರ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಬಳಿ ಸಾಕಷ್ಟು ಕ್ರೆಡಿಟ್ ಕಾರ್ಡ್ಗಳಿದೆ, ಡೆಬಿಟ್ ಕಾರ್ಡ್ ಇದೆ. ಇದೆಲ್ಲವನ್ನು ಕೂಡ ಜನಗಳಿಗೆ ಕೊಡುವಂತಹ ಪ್ರಯತ್ನ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಇದಕ್ಕೆ ಜನ ಒಗ್ಲಿಲ್ಲ ಅಂತಂದರೆ ಪೇಟಿಎಂ ಖಂಡಿತವಾಗಿ ಮೊಬೈಲ್ ಇದ್ದೇ ಇದೆ, ಸಾಕಷ್ಟು ಹಣವನ್ನು ಕೂಡ ತುಂಬಿಸ್ಕೊಂಡಿದ್ದೀನಿ ನಾನು ಮೊಬೈಲ್ನಲ್ಲಿ. ಆ ಪೇಟಿಎಂ ಮುಖಾಂತರ ಪೇ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದೂ ಕೂಡ ಆಗಲಿಲ್ಲ ಅಂತಂದರೆ ನಮ್ಮ ಕೇಂದ್ರ ಸರ್ಕಾರ ಅಲಾಟ್ ಮಾಡಿರ್ತಕ್ಕಂಥ ಎನಿಹಾವ್ 2,000 ರೂಪಾಯಿ ನೋಟಿದೆ, 500 ರೂಪಾಯಿ ನೋಟಿದೆ. ಚಿಲ್ಲರೆ ಸಮಸ್ಯೆ ಇನ್ನೂ ಇದೆಯಾ ಇಲ್ವಾ ಇದನ್ನು ಕೂಡ ನೋಡೋಣ. ಇದ್ಯಾವುದಕ್ಕೂ ಕೂಡ ಜನ ಒಗ್ಗದೆ ಹೋದರೆ ನಿಜವಾಗ್ಲೂ ಕೂಡ ಮೋದಿಯವರು ಕರೆ ಕೊಡ್ತಾ ಇರ್ತಕ್ಕಂಥದ್ದು ಸಾಧ್ಯತೆ ಇದೆಯಾ ಇಲ್ವಾ, ಇದೇನಾದರೂ ವರ್ಕೌಟ್ ಆಗುತ್ತಾ? ಎನಿಹಾವ್ ಕೊನೆಯದಾಗಿ ಸ್ವಲ್ಪ ಕ್ಯಾಶ್ ಕೂಡ ಇಟ್ಕೊಂಡಿದ್ದೀನಿ. ಈ ಕ್ಯಾಶಲ್ಲಾದರೂ ಕೂಡ ನಾನು ಮೈಸೂರು ತನಕ ಹೋಗಿ ಬರ್ಬೋದಾ ಅಂತ ನೋಡೋಣ. ಯಾಕೆಂದರೆ ಅಲ್ಟಿಮೇಟ್ಲಿ ಅದೊಂದೇ ಕೂಡ ವರ್ಕೌಟ್ ಆಗೋದು. ಆದರೂ ಒಂದು ಪ್ರಯೋಗಾತ್ಮಕ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಜರ್ನಿ ಈಗ ಆರಂಭ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಕ್ಯಾಶ್ಲೆಸ್ ಜರ್ನಿ. ಬನ್ನಿ. ರೈಟ್, ನಮ್ಮ ಆಫೀಸ್ ವೆಹಿಕಲ್ನ ಬಿಟ್ಟು ಜನಸಾಮಾನ್ಯರು ಓಡಾಡೋ ರೀತಿಯಲ್ಲೇ ಇವತ್ತು ನಾನು ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಹೇಳ್ತಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ಬಿಟ್ಟು. ನಾನು ಆಗಲೇ ಹೇಳಿದೆ, ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿ ಟ್ರಾವೆಲ್ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನೋಡೋಣ, ಆಟೋದಲ್ಲಿ ಹೋಗೋಣ. ಬನ್ನಿ, ಆಟೋದವರು ಕೂಡ ಇದ್ದಾರೆ, ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಸಾಹೇಬ್ರೆ, ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದರೆ ಮೆಜೆಸ್ಟಿಕಲ್ ಬಸ್ ಸಿಗುತ್ತಾ ಅಥವಾ ಇದಕ್ಕೆ ಹೋಗ್ಬೇಕಾ? ಸ್ಯಾಟಲೈಟ್ಗೆ ಹೋಗ್ಬೇಕಾ? ಈಗ ಬರ್ತೀರಾ ಸ್ಯಾಟಲೈಟ್ಗೆ? ಬನ್ನಿಯಪ್ಪ. ಡಿಸೆಂಬರ್ ತಿಂಗಳ ಚಳಿ, ಬೆಂಗಳೂರು ಜನ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಆದರೂ ಸಾಕಷ್ಟು ಜನಗಳು ಆಟೋನ ಅವಲಂಬಿಸಿದ್ದಾರೆ. ಈ ಆಟೋದಲ್ಲಿ ಬೆಳಗಿನ ಹೊತ್ತು ಪ್ರಯಾಣ ಮಾಡೋದು ಬಹಳ ಚೆನ್ನಾಗಿರುತ್ತೆ, ಬಹಳ ಮಜವಾಗಿರುತ್ತೆ. ಕಾರ್ ಒಳಗಡೆ ಕೂತ್ಕೊಂಡು AC ಹಾಕ್ಕೊಂಡು ಎಲ್ಲ ಸೀಸನಲ್ಲೂ ಹೋಗ್ತೀವಿ. ಆದರೆ ಈ ಚಳಿ ಎಂಜಾಯ್ ಮಾಡಬೇಕು ಅಂದರೆ ಆಟೋದಲ್ಲೇ ಹೋಗಬೇಕು. ಯಶವಂತಪುರದಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಯಿತು. ಇನ್ನು ನಮ್ಮ ಪ್ರಯಾಣ ಮುಂದುವರಿಬೇಕು. ತುಂಬ ದೂರ ಜರ್ನಿ, ಸಾಕಷ್ಟು ದೂರ ಇತ್ತು. ಎಷ್ಟಾಯ್ತಪ್ಪ ಬ್ರದರ್? 194 ರೂಪಾಯಿನಾ? ಈ ಕಾರ್ಡ್ ಗಿರ್ಡ್ ಏನಾದ್ರು ಸ್ವೈಪ್ ಮಾಡ್ಕೋತೀನಪ್ಪ? ಕಾರ್ಡ್ ಇಟ್ಕೊಂಡಿಲ್ವಾ? ಕಾರ್ಡ್ ಸ್ವೈಪ್ ಮಾಡ್ಕೊಳಲ್ವಾ? ಹೋಗ್ಲಿ, ಅದೇನೋ ಪೇಟಿಎಂ ಅಂತಾರಲ್ಲ, ಅದರಲ್ಲೇ ದುಡ್ಡು ಹಾಕ್ಬಿಡ್ಲಾ? ATM ಇಲ್ಲ ಸರ್ ನಮ್ಮ ಹತ್ರ. ಅಲ್ಲಪ್ಪ, ಚಿಲ್ಲರೆ ಅಂಗಡಿಯವರೆಲ್ಲ ಪೇಟಿಎಂ ಇಟ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂತಾರೆ, ನೀವು ಆಟೋದವರು ಪೇಟಿಎಂ ಇಟ್ಕೊಂಡಿಲ್ವಾ? ಸುಳ್ಳು ಸರ್. ಅಲ್ಲ, ಈಗ ನಿಮ್ಮ ಆಟೋದವರೆಲ್ಲ ಏನೋ ಬಾರಿ ಡಿಜಿಟಲೈಸ್ ಆಗಿದ್ದಾರೆ, ಎಲ್ಲ ಪೇಟಿಎಂ ಅಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ, ಅವೆಲ್ಲ ಏನು ಇಲ್ವಾ? ಅಲ್ಲ, ನೀವು ನೋಡ್ದಂಗೆ ಬೆಂಗಳೂರಿನಲ್ಲಿ ತುಂಬಾ ಜನ ಆತರ ಈ ಪೇಟಿಎಂ ಅನ್ನೋದು ಎಲ್ಲೂ ಇಲ್ವೇ ಇಲ್ಲ. ಸರಿ, ಇವಾಗ ಆಯ್ತು, ಬೆಳಿಗ್ಗೆನೆ ನೀವು ಬರ್ತಿರಲ್ಲ, ಇವಾಗ ಚಿಲ್ಲರೆಗೂ ತೊಂದರೆ ಆಗುತ್ತಾ ನಿನಗೆ ಅಂತ? ಯಾಕೆ ನಾನು ಪ್ರಶ್ನೆ ಕೇಳಿದೆ ಅಂದ್ರೆ, ಈಗ ನೀವು ಕಾರ್ಡು ತಗೊಳಲ್ಲ ಆಯ್ತಾ, ಪೇಟಿಎಮ್ಮು ಇಲ್ಲ. ಈಗ ನನ್ನ ಹತ್ರ 2,000 ರೂಪಾಯಿ ಇದೆ, ಇದಕ್ಕೆ ನೀವು ಚಿಲ್ಲರೆ ಕೊಡಬೇಕು. ಬೆಳೆ ಎಲ್ಲಿ ಸರ್ ಹುಡ್ಕಣ 2,000 ರೂಪಾಯಿ ಚೇಂಜ್ ದಿನ ಇದೇ ಸಮಸ್ಯೆನಾ ನಿಮಗೆ? ಇದೇನೆ ನಮ್ದು. ಎಲ್ಲರೂ ಹೊತ್ತು ಬಿಡ್ತಾರೆ, 2,000 ಕೊಡ್ತಾರೆ. ಹೋಗ್ಲಿ, 500 ರೂಪಾಯಿ ನೋಡಿ, ನೀನು ನೋಡಿದೆಯೋ ಇಲ್ವೋ ಗೊತ್ತಿಲ್ಲ, ಹೊಸದಾಗಿ ಬಂದಿದೆ, ಇದಕ್ಕಾದ್ರೂ ಚೇಂಜ್ ಕೊಡ್ತೀಯಾ? 500 ರೂಪಾಯಿ ಫಸ್ಟ್ ಇದೆ ನೋಡ್ತಾರ ಸರ್. ನಾನು ಇದೇ ಫಸ್ಟ್ ನೋಡ್ತಿರೋದಾ? ಫಸ್ಟ್ ನೋಡ್ತಾರ ನಾನು. ನೋಡಿ ಬೆಂಗಳೂರು ಸ್ಥಿತಿ ಹೆಂಗಿದೆ ಅಂತ. ಕಾರ್ಡು ತಗೋತಾ ಇಲ್ಲ, ಪೇಟಿಎಂ ಅಲ್ಲೂ ದುಡ್ಡಿಲ್ಲ, 2,000 ಕೊಡ್ತೀನಿ ಅಂದ್ರು ಚೇಂಜ್ ಇಲ್ಲ ಅಂತಾರೆ, 500 ರೂಪಾಯಿಗೂ ಚೇಂಜ್ ಇಲ್ಲ ಅಂತಾರೆ. ಹಂಗಾದ್ರೆ ಏನಪ್ಪ, ನೀವು ಆಟೋದವರೆಲ್ಲ ಡಿಜಿಟಲೈಸ್ ಆಗದೇ ಇಲ್ವಾ? ಮೋದಿ ಅವ್ರು ಹೇಳ್ತಿರ್ತಾರೆ ಏನೋ ಡಿಜಿಟಲ್ ಅಂತ, ಸುಳ್ಳು ಅವೆಲ್ಲ? ಸುಳ್ಳು ಸರ್ ಅವೆಲ್ಲ, ಅವ್ರು ಹೇಳ್ತಾ ಇರ್ತಾರೆ. ಇನ್ನೇನು ಮಾಡೋದು, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆಗಲಿ, ಚೇಂಜ್ ಕೊಡ್ತೀನಿ ತಗೊಳಪ್ಪ. ಥ್ಯಾಂಕ್ ಯು ಕರ್ಕೊಂಡು ಬಂದಿದ್ದಕ್ಕೆ.
ಎಸ್, ಬೆಂಗಳೂರಿನ ಮೆಜೆಸ್ಟಿಕ್ ಬಿಟ್ಟರೆ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತಂದರೆ ಅದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಇಲ್ಲಿಂದನೇ ಮೈಸೂರಿಗೆಲ್ಲ ಬಸ್ ಹೊರಡೋದು. ಮೊದಲು ಮೆಜೆಸ್ಟಿಕ್ಕಿಂದ ಹೋಗ್ತಾ ಇತ್ತಂತೆ, ಇವಾಗೆಲ್ಲ ಇಲ್ಲಿಗೆ ಮಾಡಿದ್ದಾರೆ. ನೋಡೋಣ, ತುಂಬ ದೊಡ್ಡ ಬಸ್ ಸ್ಟ್ಯಾಂಡು, ಸಾಕಷ್ಟು ಹೈಫೈ ಆಗಿದೆ. ಇಲ್ಲಾದರೂ ಕ್ಯಾಶ್ಲೆಸ್ ನಡೆಯುತ್ತಾ ಇಲ್ವಾ ನೋಡೋಣ ಬನ್ನಿ. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರಿಗೆ ನಾನ್ ಸ್ಟಾಪ್ ಬಸ್ಗಳಿಗೆ ಪ್ರೀಪೇಯ್ಡ್ ಮೊದಲೇ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಒಂದು ದೊಡ್ಡ ಕ್ಯೂ ಇದೆ, ನೀವೀಗ ನೋಡ್ತಾ ಇದ್ದೀರಾ. ಈ ಕ್ಯೂನಲ್ಲಿ ನಿಂತ್ಕೊಂಡು ಮೊದಲೇ ಟಿಕೆಟ್ ತೊಗೋತಾರೆ. ಬಸ್ನಲ್ಲಿ ಮಾತ್ರ ಕಂಡಕ್ಟರ್ ಇರೋದಿಲ್ಲ, ಡ್ರೈವರ್ ಮಾತ್ರ ಇರ್ತಾರೆ. ಯಾಕೆ ಅಂತಂದರೆ ಇಲ್ಲೇ ಇವರು ಟಿಕೆಟ್ ತೊಗೊಂಡಿರ್ತಾರೆ. ನಾವು ಈಗ ಅದೇ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು. ಬನ್ನಿ, ಹಾಗಾದರೆ ಇಲ್ಲೇನಾದರೂ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆಯಾ ಇಲ್ವಾ, ಕಾರ್ಡ್ ತೊಗೋತಾರಾ, ಪೇಟಿಎಮ್ ತೊಗೋತಾರಾ, ಮಾತನಾಡಿಸ್ಕೊಂಡು ಬರೋಣ. ಹಾಗೆ ಟಿಕೆಟು ಕೂಡ ತೊಗೊಂಡ್ಬರೋಣ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಯಾವಾಗಲೂ ಕ್ಯಾಶ್ಲೆಸ್ ಇಂಡಿಯಾ ಅಂದರೆ ಕಾರ್ಡ್ ತಗೊಳ್ಳಿ, ಪೇಟಿಎಂ ಮಾಡಿ. ಇಲ್ಲೆಂಗಿದೆ ಸರ್ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ? ಇಲ್ಲಿ ಎಲ್ಲ ಅನುಕೂಲ, ಜನಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸ್ಪೇಯಿಂಗ್ ಮಿಷಿನ್ ಇಟ್ಟಿದ್ದೀವಿ, ಡೆಬಿಟ್ ಕಾರ್ಡ್, ATM ಯಾವ ತರ ಬೇಕು ಎಲ್ಲ ಅನುಕೂಲ ಇದೆ. ಹೌದಾ? ತೊಂದರೆ ಏನಿಲ್ಲ. ನಾವು ಎಲ್ಲ ಅಂದ್ರೆ ಈಗ ದುಡ್ಡಿಲ್ಲ ಅಂದವ್ರಿಗೆ ಸ್ಪೇಯಿಂಗ್ ಮಿಷಿನ್ ಅಲ್ಲಿ ಟಿಕೆಟ್ ಕೊಡ್ತೀವಿ. ಓಕೆ. ದುಡ್ಡಿರೋರಿಗೆ ATM ಮಿಷಿನ್ ಅಲ್ಲಿ ಟಿಕೆಟ್ ಕೊಡ್ತಾ ಇದ್ವಿ. ಯಾವುದೇ ಸಮಸ್ಯೆ ಇಲ್ಲ ಸರ್. ಈ ಮಷಿನ್ಗಳಿದೆಯಲ್ಲ ಕಾರ್ಡ್ ಸ್ವೈಪ್ ಮಾಡೋದು, ಇದನ್ನು ಉಪಯೋಗಿಸ್ಕೊತಾ ಇದಾರೆ ಸರ್ ಜನ ಉಪಯೋಗಿಸ್ತಾ ಇದ್ದಾರೆ. ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. ಹೌದು ಸರ್. ಅವಾಗ ನೀವು ಇಲ್ಲ ಅಂದ್ರೆ ಒಂದು 25-50 ಹೋಗ್ತಾ ಇದೆ. ಅಂದ್ರೆ ಇದು KSRTC ಕಡೆಯಿಂದ ನೀವು ಮಾಡಿಕೊಟ್ರೋ ಅನುಕೂಲ ಜನಗಳಿಗೆ. ಈಗ ನಾವು ನಮ್ಮ ಪ್ಲಾನ್ ಇರೋದು ನಾವು ಬಸ್ಸಲ್ಲೇ ಹೋಗ್ಬೇಕು ಅಂತ. ಬಸ್ ಜನಗಳು ಏನಿರ್ತಾರೆ ಒಳಗಡೆ ಕೇಳೋದು, ನಮಗೂ ಒಂದಿರ ಟಿಕೆಟ್ ಕೊಡಿ ಹಂಗಾದ್ರೆ. ಆಯ್ತಾ, ಬನ್ನಿ ಸರ್ ಹಂಗಾದ್ರೆ. ಎಷ್ಟು ಮೇಡಮ್ ಟಿಕೆಟ್ ಮೈಸೂರಿಗೆ? ಮೇಡಮ್ ಕೊಡಿ, 2 ಟಿಕೆಟ್ ಕೊಡಿ ಮೇಡಮ್. 124 ಸ್ವೈಪ್ ಮಾಡ್ಕೊಳ್ಳಿ. ಆಲ್ ರೈಟ್. ಆರ್ಡಿನರಿ ಬಸ್ ಆದರೂ ಕೂಡ KSRTC ಅವರು ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ಸ್ವೈಪ್ ಮಾಡಿಕೊಂಡು ಕೂಡ, ನಾನು ಆಗಲೇ ಹೇಳ್ತಾ ಇದ್ದೆ ಎಲ್ಲಾದರೂ ಕಾರ್ಡ್ಲೆಸ್ ಆಗುತ್ತಾ ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲಿ ಕ್ಯಾಶ್ಲೆಸ್ ಆಯಿತು. ನನ್ನ ಕಾರ್ಡನ್ನು ಸ್ವೈಪ್ ಮಾಡಿದೆ, ಟಿಕೆಟ್ ಕೂಡ ಸಿಕ್ಕಿದೆ. ಆದರೆ ಬಸ್ ಹೊರಡೋದಕ್ಕೆ ಸ್ವಲ್ಪ ಟೈಮ್ ಇದೆಯಂತೆ. ಮೇಡಮ್ ಹೇಳ್ತಾ ಇದ್ರು ಈಗ ತಾನೇ. ಹೊಟ್ಟೆ ತುಂಬ ಚುರುಗುಡ್ತಾ ಇದೆ. ಒಳ್ಳೆ ಹೈಫೈ ಹೋಟ್ಲು ಕೂಡ ಇದೆ ಇದೇ ಬಸ್ ಸ್ಟ್ಯಾಂಡಲ್ಲಿ. ಒಂದು ಸ್ವಲ್ಪ ತಿಂಡಿ ತಿನ್ನೋಣ. ತಿಂಡಿ ತಿನ್ಕೊಂಡು ನಂತರ ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕದಂಬ ಕ್ಲಾಸಿಕ್ ಹೋಟೆಲ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಒಂದು ದೊಡ್ಡ ಹೋಟೆಲ್ಲು. ದಿನನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಬರ್ತಾರೆ. ಎಲ್ಲರೂ ಕೂಡ ತಮ್ಮ ತಿಂಡಿ, ಊಟ, ಸ್ನ್ಯಾಕ್ಸು ಎಲ್ಲದಕ್ಕೂ ಇಲ್ಲೇ ಬರ್ತಕ್ಕಂಥದ್ದು. ಇಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಇವರೇನಾದರೂ ಕ್ಯಾಶ್ಲೆಸ್ ಅನುಕೂಲ ಮಾಡಿಕೊಟ್ಟಿದ್ದಾರಾ? ತಿಂಡಿ ತಿನ್ನೋಣ. ತಿಂಡಿ ತಿಂದಾದ್ಮೇಲೆ ನಮ್ಮದು ಮಾಮೂಲಿ ಇದ್ದೇ ಇದೆ, ಕಾರ್ಡ್ ಕೊಡೋದು, ಪೇಟಿಎಮ್ ಮಾಡೋದು. ಏನು ಅನುಕೂಲ ಇದೆ ಬನ್ನಿ ನೋಡೋಣ. ಹಾಗಾದ್ರೆ ಒಳ್ಳೆ ತಿಂಡಿ ಆಯಿತು, ಒಳ್ಳೆ ಕಾಫಿನೂ ಕುಡ್ದಾಯ್ತು, ಬಿಲ್ಲು ಬಂತು. ನೋಡೋಣ ಇವರೇನಾದರೂ ಕಾರ್ಡು ಗಿರ್ಡು ತಗೋತಾರ, ಪೇಟಿಎಮ್ ತಗೋತಾರ, ಅಥವಾ ನಮ್ಮ ಹಳೆ ನೋಟೆ ಗತಿನ ನೋಡೋಣ ಬನ್ನಿ. ಸಾಹೇಬ್ರೆ, ಈಗ ತಗೊಳ್ಳಿ ಬಿಲ್ಲು. ಈಗ ಏನು ಫೆಸಿಲಿಟಿ ಕೊಡ್ತೀರಾ ನೀವು? ಕಾರ್ಡ್ ಗೇಟ್ ತಗೋತೀರಾ ಹೆಂಗೆ? ಕಾರ್ಡ್ ತಗೋತಾ ಇದ್ದೀರಾ? ಕಾರ್ಡ್ ಇದೆಯಾ ನಿಮ್ಮ ಹತ್ರ? ನೈಸ್. ಪೇಟಿಎಮ್ ಗಿಟಿಎಮ್ ಎಲ್ಲ ಯೂಸ್ ಮಾಡ್ತೀರಾ? ಕಾರ್ಡ್ ಸ್ವೈಪ್ ಮಾಡ್ತೀರಾ? ಇವಾಗ ಇಲ್ಲಿ ಸಾವಿರಾರು ಜನ ಓಡಾಡ್ತಿರ್ತಾರೆ, ದಿನನಿತ್ಯ ಬರ್ತಾರೆ, ತುಂಬ ಜನ ಯೂಸ್ ಮಾಡ್ಕೋತಾರೆ ಕಾರ್ಡ್ ಎಲ್ಲ. ನಿಮ್ಮ ಹತ್ರ ಕಾರ್ಡ್ ಯೂಸ್ ಮಾಡ್ತಾರೆ. ಆದರೆ ಒಂದೇನಂದರೆ ನೀವು ಕಾರ್ಡ್ ಕೊಟ್ಟರೆ ಅದು 100 ರೂಪಾಯಿನ ಮೇಲೆ ಸ್ವೈಪ್ ಮಾಡಬೇಕು. ಮಿನಿಮಮ್ 100. ಹಾಂ, ಒಂದು ಮಿಲ್ಸ್ ತಗೊಂಡ್ರೆ 70 ಆದ್ರೆ ಸ್ವೈಪ್ ಮಾಡ್ಕೋತೀರಾ? 70 ರೂಪಾಯಿ ಆದರೂ ಸ್ವೈಪ್ ಮಾಡ್ಕೋತೀರಾ? ತಗೊಂಡ್ರೆ ಎಲ್ಲರಿಗೂ ಒಂದು ಕಾರ್ಡ್. ಹಾಂ, ಆಲ್ಮೋಸ್ಟ್ 70-80 ರೂಪಾಯಿ ಬಿಲ್ ಆದರೂ ತಗೋತೀರಾ, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಇವಾಗ ಮತ್ತೆ ಪೇಟಿಎಮ್ ಬಂದರೆ ಒಂದು ವೇಳೆ ಪೇಟಿಎಮ್ಮಲ್ಲಿ ನೀವು 15-20-25 ರೂಪಾಯಿ ಯಾವ್ದು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಆ ಫೆಸಿಲಿಟಿ ಇನ್ನೂ ಇಲ್ಲ ನಿಮ್ಮಲ್ಲಿ. ಹಾಂ, ಓಕೆ ಸರ್, ತೊಗೊಂಬಿಡಿ ಹಾಗಾದರೆ. ಕಾರ್ಡನ್ನೇ ಸ್ವೈಪ್ ಮಾಡ್ಕೊಳ್ಳಿ. ಯಪ್ಪ ಸದ್ಯ ಪುಣ್ಯ, ಆಟೋದವ್ನು ಮಾತ್ರ ಕಾರ್ಡ್ ತೊಗೊಳ್ಳಿಲ್ಲ. ಆದರೆ ಮೈಸೂರಿಗೆ ಟಿಕೆಟ್ ತೊಗೊಂಡೆ, ಕಾರ್ಡ್ ತೊಗೊಂಡ್ರು. ಹೊಟ್ಟೆ ತುಂಬ ತಿಂಡಿ ತಿಂದೆ, ಕಾರ್ಡ್ ತೊಗೊಂಡ್ರು. ಅಂದರೆ ತುಂಬ ದೊಡ್ಡ ಬಸ್ ಸ್ಟ್ಯಾಂಡು, ದೊಡ್ಡ ಹೋಟೆಲ್ಲು, ಸಾವಿರಾರು ಜನ ಬರ್ತಿರ್ತಾರೆ. ಹಾಗಾಗಿ ಏನಾಗುತ್ತೆ, ತಗೊಳ್ಳೇಬೇಕಾಗುತ್ತೆ ಇವರು. ಕಾರ್ಡು ಗಿರ್ಡು ಎಲ್ಲ ತಗೊಳ್ಳೇಬೇಕಾಗುತ್ತೆ, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಆದರೆ ಈ ಅಂಗಡಿಯವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ತುಂಬ ಜೋರಾಗಿ ನಡೆಯುತ್ತೆ.
ಅಂಗಡಿಯವ್ರು ಏನು ಮಾಡ್ತಾರೆ, ಅವರು ಕಾರ್ಡು ಗೀಡು ಏನಾದರೂ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಇಲ್ಲಿ ಟಿಕೆಟಲ್ಲೂ ಕಾರ್ಡ್ ತಗೋತಾರೆ, ಹೋಟೆಲ್ನಲ್ಲೂ ಕಾರ್ಡ್ ತಗೊಂಡ್ರು, ನೀವು ಕಾರ್ಡು ಪೇಟಿಎಂ ಆಯ್ತು. ಇವಾಗ ನೀವು ಒಂದು 50-60 ರೂಪಾಯಿ ಕೊಟ್ಟ ಸಾಮಾನು ತಗೋತಾರೆ, 2,000 ರೂಪಾಯಿ ನೋಟ್ ಕೊಡ್ತಾರೆ, ಏನು ಮಾಡ್ತೀರಾ? 2,000 ರೂಪಾಯಿ ಕೊಟ್ರೆ ಚೇಂಜ್ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಇದ್ರೆ ಕೊಡ್ತೀರಾ, ಇಲ್ಲಾಂದ್ರೆ ಇಲ್ಲ. ಈಗ ನಿಮ್ಮೊಬ್ಬರ ಸ್ಥಿತಿ ಹೀಗೇನಾ ಅಥವಾ ಇಲ್ಲೆಲ್ಲ ಹಿಂಗೇನಾ? ಎಲ್ಲಾರ ಅಂಗಡಿ ಇರ್ಬೋದು ಸರ್. ಎಲ್ಲಾರ ಅಂಗಡಿನಲ್ಲೂ ಕಾರ್ಡ್ ಗೀಡ್ ಎಲ್ಲ ಏನಿಲ್ಲ, ಕಾರ್ಡ್ ಬರೀ ಕ್ಯಾಶೇ. ನೋಡಿ ವಿಚಿತ್ರ, ಒಂದೊಂದು ಕಡೆ ಒಂದೊಂದು ರೀತಿನಲ್ಲಿ ಅವರು ಟಿಕೆಟನ್ನು ಕಾರ್ಡ್ ತೊಗೊಂಡು ಕೊಟ್ಟರು, ಇವರು ಹೋಟೆಲ್ನವರು ಕೂಡ ಬಿಲ್ಲನ್ನು ಕಾರ್ಡ್ ತೊಗೊಂಡ್ರು. ಆದರೆ ಅಂಗಡಿಯವ್ರುಗಳಿಗೆ ಇನ್ನೂ ಕೂಡ ಇದರ ಪರಿಸ್ಥಿತಿ ಅರಿವಿಲ್ಲ. ಕ್ಯಾಶ್ಲೆಸ್ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಈ ಕ್ಯಾಶ್ಲೆಸ್ ಜರ್ನಿನಲ್ಲಿ ಕೆಲವು ಕಡೆ ಕ್ಯಾಶ್ಲೆಸ್ ವ್ಯವಹಾರ ಮಾಡಿದ್ದೀವಿ, ಕೆಲವು ಕಡೆ ಕ್ಯಾಶನ್ನು ಕೊಡಲೇಬೇಕಾದ ಅನಿವಾರ್ಯತೆ ಕೂಡ ಬಂತು. ಹಾಗಾಗಿ ಒಂದು ಬ್ರೇಕ್ ಇದ್ದಿದ್ದರಿಂದ ಇಷ್ಟೆಲ್ಲ ತೊಗೊಂಡ್ವಿ. ಒಂದು ಟೀ ತಗೋತೀನಿ, ಯಾಕೆಂದರೆ ಪಾಪ ಇವ್ರನ್ನ ಮಾತಾಡ್ಸಿದ್ದೀನಿ ನಾನು. ಸರ್ ಒಂದು ಟೀ ಏನಾದ್ರು ಕೊಡ್ತೀರಾ ಒಂಚೂರು ನೋಡೋಣ? ನೋಡಿ ಕೆಲವು ಕಡೆ ಕ್ಯಾಶ್ ಕೊಡಬೇಕಾಗಿ ಬಂದಂತಹ ಅನಿವಾರ್ಯತೆ ಆಯಿತಾ. ಇಲ್ಲಿ ಇವ್ರು ಯಾವುದು ಕಾರ್ಡು ಪೇಟಿಎಂ ತಗೋತಾ ಇಲ್ಲ, ಹಾಗಾಗಿ ಕ್ಯಾಶ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಈಗಾಗಲೇ ಬಸ್ ಟಿಕೆಟ್ ಕೂಡ ತೊಗೊಂಡಿದ್ವಿ, ಹಾಗಾಗಿ ಬೆಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಬಸ್ ಹತ್ತೋಣ. ಜನಗಳೇನು ಹೇಳ್ತಾರೆ ಕೇಳೋಣ, ಒಳಗಡೆ ಇರ್ತಕ್ಕಂಥ ಜನರನ್ನ ಕೂಡ ಮಾತಾಡಿಸ್ತೀನಿ. ಕ್ಯಾಶ್ಲೆಸ್ಗೆ ಒಗ್ಗಿದಾರಾ ಇಲ್ವಾ, ಕಾರ್ಡ್ ಉಪಯೋಗಿಸ್ತಾರಾ, ಪೇಟಿಎಂ ಗೊತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆಯೋಣ. ಬನ್ನಿ, ನಮ್ಮ ಜರ್ನಿ ಆರಂಭ ಆಗ್ತಾ ಇದೆ. ಎಸ್ ವೀಕ್ಷಕರೇ, ನಾವೀಗಾಗಲೇ ಹೇಳಿದಂತೆ ಬೆಂಗಳೂರು ಟು ಮೈಸೂರು ಕ್ಯಾಶ್ಲೆಸ್ ಜರ್ನಿಯನ್ನು ಮಾಡ್ತಾ ಇದ್ದೀವಿ. ಕೆಲವು ಕಡೆ ಕ್ಯಾಶನ್ನು ಇಸ್ಕೊಂಡ್ರು, ಕೆಲವು ಕಡೆ ಕ್ಯಾಶ್ಲೆಸ್ ಕೂಡ ಆಯಿತು. ಹೋಟೆಲ್ ಮತ್ತು ಬಸ್ ಟಿಕೆಟ್ ತೊಗೊಳ್ಬೇಕಾದ್ರೆ ಕೂಡ ಕ್ಯಾಶ್ಲೆಸ್. ಆದರೆ ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಮಾಡುವಂತಹ ಜನಗಳಿಗೆ ಈ ಕ್ಯಾಶ್ಲೆಸ್ ಬಗ್ಗೆ ಅರಿವಿದೆಯಾ? ಕ್ಯಾಶ್ಲೆಸ್ಸನ್ನು ಒಪ್ಕೊಳ್ತಾರಾ? ಮೋದಿ ನಿರ್ಧಾರ ಸರಿ ಅಂತಾರಾ, ತಪ್ಪು ಅಂತಾರಾ? ಬನ್ನಿ ಹಾಗಾದರೆ ಪ್ರಯಾಣಿಕರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ರತ್ನಾಕರ್ ಅಂತ. ಹಾಂ ಸರ್, ಕ್ಯಾಶ್ಲೆಸ್ ಅನ್ನೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಿರೋದು ಭಾಳ ಒಳ್ಳೆ ಕೆಲಸನೇ. ಓಕೆ. ಯಾಕೆ ಅಂದರೆ ನಾವು ಜೋಬಿಲ್ ದುಡ್ಡು ಇಟ್ಕೊಂಡು ಹೋದರೆ ಬಸ್ನಲ್ಲಿ ಪಿಕ್ ಪ್ಯಾಕೆಟ್ಗಳಾಗ್ತವೆ. ಆದರೆ ಕಾರ್ಡ್ ಇಟ್ಕೊಂಡಿದ್ರೆ ಅದಕ್ಕೆ ಆಸ್ಪದ ಆಗಲ್ಲ. ಈಗಾಗಲೇ ಕಾರ್ಡ್ ಸ್ವೈಪ್ ಮಾಡಿದ್ದೀರಾ ನೀವೆಲ್ಲಾದರೂ? ಹಾಂ, ಮಾಡಿದ್ದೀವಿ. ಇದೆ ನಿಮ್ಮ ಹತ್ರ ಕಾರ್ಡ್? ಇದೆ ಸರ್. ಪೇಟಿಎಂ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ ಸರ್, ATM ಗೊತ್ತಿಲ್ಲ. ನನಗೆ ಡೆಬಿಟ್ ಕಾರ್ಡ್ ಇದೆ, ಹಾಂ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಕೊಟ್ಟಿದೆ. ಅದನ್ನು ಸ್ವೈಪ್ ಮಾಡ್ತೀರಾ? ಮಾಡಿ. ಹಾಗಾದ್ರೆ ನಿರ್ಧಾರ ಸರಿ ಅಂತೀರಾ? ನಿರ್ಧಾರ ಕರೆಕ್ಟ್. ಸರಿ. ಕ್ಯಾಶ್ಲೆಸ್ ಇಂಡಿಯಾ ಆಗ್ಬೋದು, ಆದರೆ ಜನಕ್ಕೆ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತಿಲ್ವಲ್ಲ. ಅದಕ್ಕೆ ಅದು ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಟಿಕೆಟ್ ತಗೋಬೇಕಾದ್ರೆ ನೀವು ಕಾರ್ಡ್ ಕೊಟ್ಟರು ಅಲ್ಲಿ ಇಲ್ಲ, ಕ್ಯಾಶೇ ಕೊಟ್ಟು ತಗೊಂಡೆ. ಓಕೆ. ಆದ್ರೆ ಜನ ಅಕೌಂಟಲ್ಲಿ ದುಡ್ಡು ಇರುತ್ತೋ ಇರಲ್ವೋ, ಅದು ಪ್ರಾಬ್ಲಮ್ ಇದೆ. ಮತ್ತೆ ಎಲ್ಲ ಹಳ್ಳಿ ಜನ ಜಾಸ್ತಿ, ನಮ್ಮ ಇಂಡಿಯಾದಲ್ಲಿ ಇರೋದೇ ಹಳ್ಳಿ ಜನ ಜಾಸ್ತಿ. ಅವರು ಇದಕ್ಕೆ ಹೊಂದಾಣಿಕೆ ಆಗಬೇಕು ಅಂದ್ರೆ ಬಹಳ ಕಷ್ಟ. ಸರ್ ತಮ್ಮ ಹೆಸರು? ಸುದೀಪ್ ಅಂತ. ಈಗ ಮೋದಿ ಅವರು ಎಲ್ಲೇ ಭಾಷಣ ಮಾಡಿದ್ರು ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಇಂಡಿಯಾ ಅಂತಾರೆ, ಅದನ್ನ ಒಪ್ಕೋತೀರಾ ತಾವು ಅಂತ? ಖಂಡಿತ ಒಪ್ಕೋತೀನಿ. ಡಿಜಿಟೈಸೇಷನ್, ಡಿಮಾನಿಟೈಸೇಷನ್ ಎರಡು ಒಂದು ಉನ್ನತವಾದ ಅವರ ಪ್ರಯತ್ನ ಅಂತ ಹೇಳ್ಬೋದು. ಓಕೆ. ಡಿಮಾನಿಟೈಸೇಷನ್ ಮೇಜರ್ ಆಗಿ ಬಂದಿದೆ IT ಅಲ್ಲಿ ನಡೀತಾರಂತ ಅವ್ಯವಹಾರ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಡೀತಾರ ಅವ್ಯವಹಾರ ಇದೆಯಲ್ಲ, ಅದನ್ನ ತಡೆಗಟ್ಟಕ್ಕೆ ಮತ್ತು ಕರಪ್ಷನ್ ಅನ್ನ ನಿಯಂತ್ರಿಸಕ್ಕೆ. ಸರಿನಾ? ಅದರಿಂದ ಅವರು ಡಿಜಿಟೈಸೇಷನ್ಗೆ ಏನಕ್ಕೆ ಹೋಗ್ತಾ ಇದಾರೆ ಅಂತಂತಂದ್ರೆ, ಈಗ ಜನಗಳು ಏನು ದುಡ್ಡನ್ನ ಕದ್ದು ಇಟ್ಟಿರ್ತಾರೆ ಅದಕ್ಕೆ ಮುಖ ಬೆಲೆ ಇರಬಾರದು. ಆದ್ರಿಂದ ಖಂಡಿತವಾಗ್ಲೂ ಡಿಜಿಟೈಸೇಷನ್ ಅಂದ್ರೆ ಏನು, ಟ್ರಾನ್ಸ್ಪರೆನ್ಸಿ ಇರಬೇಕು. ಒಬ್ಬ ಈಸ್ಕೊಳ್ಳೋನಿಂದ ಕೊಡೋವನವರೆಗೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ತಾವೇನ್ ಹೇಳ್ತೀರಾ ಗೊತ್ತಾ ಕಾರ್ಡ್ಲೆಸ್ ಪೇಮೆಂಟ್ ಹೇಗೆ ಅಂತ? ಅದು ತುಂಬಾ ಪ್ರಾಫಿಟ್ ಆಗಿದೆ ನಮ್ಗೆಲ್ಲರಿಗೂ. ನಿಮ್ಗೆ ತಿಳಿದಿರುವಾಗ ಎಷ್ಟೊಂದು ರಾಬರಿ ನಡೀತಾ ಇದೆ, ಮರ್ಡರಿಂಗ್, ಅದು ಇದು ಎಲ್ಲ ದುಡ್ಡುಗೋಸ್ಕರನೇ ನಡೀತಾ ಇದೆ. ನಾವು ಸಿಂಗಲ್ ಕಾರ್ಡ್ ಇಟ್ಕೊಂಡ್ರೆ ಎಷ್ಟು ಟ್ರಾವೆಲ್ ಮಾಡುವಾಗ ಎಷ್ಟೊಂದು ಜನಕ್ಕೆ ತೊಂದರೆ ಆಗಿದೆ, ದುಡ್ಡೆಲ್ಲ ಇಟ್ಕೊಂಡು ಕಳ್ಕೊಂಡು ಹೋಗಿದ್ದಾರೆ. ಬರೀ ಒಂದು ಸಿಂಗಲ್ ಕಾರ್ಡ್ ಇದ್ರೆ ಅದು ನಮ್ಮ ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ. ಸೊ ನನ್ನ ಪ್ರಕಾರ ಮೋದಿ ಮಾಡಿದ್ದು ಕರೆಕ್ಟ್ ಅಂತ. ಒಂದ್ ವೇಳೆ ಕಾರ್ಡ್ ಕಳೆದೋಯ್ತಪ್ಪ, ಅವಾಗ ಏನ್ ಮಾಡಕ್ಕಾಗುತ್ತೆ? ಕಾರ್ಡ್ ಕಳಿಯೋ ಚಾನ್ಸಸ್ಸೇ ಇರಲ್ಲ ಸರ್. ಯಾವಾಗ್ಲೂ ನಾವು ಹ್ಯಾಂಡಲಿಂಗ್ ಅಲ್ಲೇ ಇರ್ತೀವಿ. ಇಲ್ಲಾಂದ್ರೆ ನಾವು ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಯಾರ ಹತ್ರ ನಮ್ಮ ಅಕೌಂಟ್ ನಂಬರ್ ಇದ್ರೆ ಸಾಕು, ನಾವು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾವು 100% ಸಪೋರ್ಟ್ ಮಾಡ್ತೀವಿ ಮೋದಿಗೆ.
50 ದಿವಸದಲ್ಲಿ ಎಲ್ಲ ಸರಿಪಡಿಸ್ತೀನಿ ಅಂತ ಮೋದಿ ಹೇಳಿದ್ರು. 50 ದಿನ ಮುಗಿಯೋದಕ್ಕೆ ಇನ್ನು ಕೇವಲ 7 ದಿನ ಮಾತ್ರ ಇದೆ. ಸರಿ ಹೋಗುತ್ತೆ ಅಂತ ಭರವಸೆ ಇದೆಯಾ? ಸರಿ ಹೋಗುತ್ತೆ. ಯಾರೆಲ್ಲ ಕರೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಆಲ್ರೆಡಿ ಸರಿ ಹೋಗಿದೆ. Okay. ಯಾರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅವ್ರಿಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿದ್ದಾರೆ ಅಂದ್ರೆ ಯಾವ ಲೆಕ್ಕ? ಅಂದ್ರೆ ಬ್ರೈಬ್ ಏನು ಇಲ್ಲದೆ ಅವ್ರ ದುಡ್ಡನ್ನ ಅವ್ರು ಖರ್ಚು ಮಾಡೋರ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಸೊ ಅವ್ರ ದುಡ್ಡನ್ನ ಅವ್ರು ಖರ್ಚು ಮಾಡೋದ್ರಿಂದ ಅದು ಕ್ಯಾಶ್ ಆಗಿರ್ಲಿ ಕಾರ್ಡ್ ಆಗಿರ್ಲಿ ಅವ್ರಿಗೆ ಯಾಕೆ ಭಯ? ಮ್ಯಾಕ್ಸಿಮಮ್ ಇವಾಗೆಲ್ಲ ಆಲ್ ಓವರ್ ಎಲ್ಲ ಕಡೆ ನಾನು ನೆಟ್ ಬ್ಯಾಂಕಿಂಗ್ ಇದ್ರ ಮೇಲೆ ನಂಬ್ತೀನಿ. ಕ್ಯಾಶ್ ವಿತೌಟ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ ನಂಬ್ತೀನಿ. ಓಕೆ. ಸೊ ಭಾಳಷ್ಟು ಕಡೆ ಎಲ್ಲ ಅದೇ ನಡೀತಾ ಇದೆ ಈಗ. ಮೆಜಾರಿಟಿ ಕೇಳಿದ್ರೆ ಎಲ್ಲೋ 10%, 50%, 15-20% ಇರ್ಬೋದು. ಓಕೆ. ಅಷ್ಟು ಬಿಟ್ಟರೆ ಮತ್ತೆ ಎಲ್ಲ ಚೆನ್ನಾಗಿ ಎಲ್ಲ ಓಕೆ ಓಕೆ ಅನ್ಸುತ್ತೆ. ಓಕೆ. ತುಂಬ ಜನ ನನಗೆ ಬಹಳ ಆಶ್ಚರ್ಯ ಆಯಿತು. ಕೆಲವರೆಲ್ಲ ಇದನ್ನು ಅಪೋಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕ್ಯಾಶ್ಲೆಸ್ ಬರಬೇಕು ಇನ್ನೂ ಹೆಚ್ಚೆಚ್ಚಾಗಿ, ನಮಗೆ ಕಾರ್ಡ್ ಉಪಯೋಗನೇ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಬ್ರು ಇದ್ದಾರೆ, ಮಾತಾಡ್ತೀನಿ. ಸರ್, ಇಟ್ಸ್ ವೆರಿ ಗುಡ್ ಮೂವ್, ಬಟ್ ಇನ್ನೂ ಪ್ರಿಪ್ರೇಷನ್ ಚೆನ್ನಾಗಿ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ನಾವು 80% ಆಫ್ ಮೈ ಟ್ರಾನ್ಸಾಕ್ಷನ್ ಕಾರ್ಡಲ್ಲಿದೆ, ನಮಗೇನೂ ತೊಂದರೆ ಆಗಿಲ್ಲ. ಬಟ್ ರೋಡ್ ಸೈಡು ವ್ಯಾಪಾರಸ್ಥರು ಅವರು ದೈನಂದಿನ ಬದುಕೆ ನಡೀತಾ ಇರೋದೇ ಇದರಿಂದ, ಹಣದಿಂದ. ಸೊ ಅಂಥವ್ರಿಗೆ ತುಂಬಾ ತೊಂದರೆ ಆಗಿದೆ. ಈವನ್ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಿದ್ರು ಅವ್ರ ಹತ್ರ ಫೆಸಿಲಿಟೀಸ್ ಇಲ್ಲ ಇಂಟರ್ನೆಟ್ದು. ಸೊ ಅಂಥವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಿ ಪ್ರಮೋಟ್ ಮಾಡಿ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಮೋದಿ ಅವರು. ವಾಟ್ ಈಸ್ ಟೇಕನ್ ಈಸ್ ಅ ವೆರಿ ಡೇರ್ ಸ್ಟೆಪ್. ಕ್ಯಾಶ್ಲೆಸ್ ಆಗಬೇಕು ಅಂತಂದ್ರೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದಾ? ಮೇ ಬಿ ಸರ್, ಅನ್ಲೆಸ್ ಅಂಡ್ ಅಂಟಿಲ್ 100% ಎಜುಕೇಟೆಡ್ ಇಲ್ದೇನೆ 100% ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇಟ್ ಈಸ್ ಇಂಪಾಸಿಬಲ್. ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಪೇಮೆಂಟ್ ಮಾಡಿದ ತಪ್ಪು ಸರ್. ತಪ್ಪಾ? ಹೇಗೆ ಸರ್? ಎಲ್ಲರ ಹತ್ರನೂ ATM ಕಾರ್ಡ್ ಇರಲ್ಲ ಸರ್. ಇರಲ್ಲ. ಹಳ್ಳಿಗಳಲ್ಲಂತೂ ಹಳ್ಳಿಗಳಲ್ಲ, ಸಿಟಿಗಳಲ್ಲೂ ಇರಲ್ಲ. ಸೊ ನಾವು ಕ್ಯಾಶ್ ಯೂಸ್ ಮಾಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೋಟ್ಲಿಗೆ ಹೋದ್ರೂ ಅಷ್ಟೇ, ನಾವು ಏನೇ ಟಿಫನ್ ತೊಗೊಂಡ್ರು ಕೂಡ ಅಲ್ಲಿ 40 - 60 ರೂಪಾಯಿ ಒಳಗೆ ಸಿಗುತ್ತೆ. ಸೊ ನಾವು ಕ್ಯಾಶ್ ಕೊಡಲೇಬೇಕಾಗುತ್ತೆ ಅವಾಗ. ಸೊ ಎಲ್ಲರನ್ನು ಇದು ಕಾರ್ಡ್ ಅಕ್ಸೆಪ್ಟ್ ಮಾಡೋದಿಲ್ಲ ಸರ್. 100% ನಾವು ಮೋದಿಗೆ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಸರ್. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಒಂದು ಸ್ವಲ್ಪ ನಾವು ಪೇಷನ್ಸ್ ಇಂದ ಇದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇದು ಕ್ಯಾಶ್ಲೆಸ್ ಇಸ್ ರಿಯಲಿ ವೆರಿ ಗುಡ್. ಕಾಯೋಣ, ಅವ್ರು ಹೇಳಿದಾರಲ್ವಾ ಮಾಡ್ತೀನಿ, ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಈಗಲೇ ನಾವು ಆತರ ಪಟ್ಟು ಏನು ಹೇಳಕ್ ನಿರ್ಧಾರ ತಗೊಳಕ್ ಆಗಲ್ಲ. ಹೌದು, ಇನ್ನೊಂದು ವಾರ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ನಮ್ಮ ಇದು ಅಲ್ವಾ. ತಮ್ಮ ಹೆಸರು? ಸದಾಕತುಲ್ಲಾ ಜಾಮಯಿ ಅಂತ. ನಿಮಗೆ ಅರಿವಿದೆಯಾ ಸರ್ ಕ್ಯಾಶ್ಲೆಸ್ ಪೇಮೆಂಟ್ ಬಗ್ಗೆ? 100% ಸರಿ ಇಲ್ಲ ಈ ಕೆಲಸ. ನಾವು ಯಾರು ಒಪ್ಪೋದು ಇಲ್ಲ. ಇದು 100% ಸಕ್ಸಸ್ಫುಲ್ ಆಗೋದು ಇಲ್ಲ. ಯಾಕೆ ಅಂದ್ರೆ ಭಾಳ ತೊಂದರೆ ಕೊಡ್ತಾ ಇರೋದು. ಅಚ್ಚೇ ದಿನ ಆಯಂಗೆ ಅಂತ ಹೇಳ್ಬಿಟ್ಟು ಮೋದಿ ಸರ್ಕಾರ ಕಾಲಧನ ಲಾಯಂಗೆ, ಬೇರೆ ಕೆಲಸನೂ ಏನೂ ಇಲ್ಲ. ಬರೀ ಇದೆ ಪೇಟಿಎಂ ATM ಅಂತ ನಿಲ್ಲಿಸ್ಬಿಟ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಯಾರಿಗೂ 20 ಗಂಟೆ ಒಳ್ಳೇದು ಆಗಿದೆ ಅಂತ ಬ್ಯಾಂಕ್ ಮುಂದೆ ATM ಮುಂದೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ನಾವು ಏನಾದ್ರು 5 ರೂಪಾಯಿ 10 ರೂಪಾಯಿ ಕೊಡ್ಬೇಕಾದ್ರೆ ಅವ್ರಿಗೂ ಒಂದು ಕಾರ್ಡ್ ಕೊಡ್ಬೇಕಾ? ಅವ್ರು ಏನಾದ್ರು ತಗೊಳ್ಬರ್ಬೇಕಂದ್ರೆ ಅವ್ರ ಹತ್ರನೂ ಕಾರ್ಡ್ ಇರ್ಬೇಕಾ? ಕಡಿಮೆ ಡಿನಾಮಿನೇಷನ್ ಇದ್ದಾಗ ಕ್ಯಾಶ್ ಇಟ್ಕೊಳ್ಳಿ, ಜಾಸ್ತಿ ಇದಕ್ಕೆಲ್ಲ ಕಾರ್ಡ್ ಯೂಸ್ ಮಾಡಿ. ಕಾರ್ಡ್ ಆಗದೇ ಇಲ್ಲ, ಅದು 100% ಆಗೋದಿಲ್ಲ. ಇದು ಫೇಲ್. ಆಕ್ಚುಲಿ ಇದು ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ಸ್ಮಾರ್ಟ್ ಫೋನ್ ಬೇಕು ಅಂಡ್ ದೇ ಕಾಂಟ್ ಅಫೋರ್ಡ್. ನಾವೆಲ್ಲ ಓಕೆ, ಐ ಆಮ್ ಎ ಸಾಫ್ಟ್ವೇರ್ ಪ್ರೊಫೆಷನಲ್, ಐ ಕ್ಯಾನ್ ಟಾಕ್ ಅಬೌಟ್ ದಟ್. ಹೂ ಇಸ್ ಥಿಂಕಿಂಗ್ ಅಬೌಟ್ ಪೂರ್ ಪೀಪಲ್. ಅವ್ರಿಗೆ ಆಗಲ್ಲ, ಸ್ಮಾರ್ಟ್ ಫೋನ್ ತಗೊಳಕ್ಕಾಗಲ್ಲ, ಇಂಟರ್ನೆಟ್ ಕಾಸ್ಟ್ ಇದೆ. ಸೊ ಅದು ಇದೆ. ಇನ್ನೊಂದು ಸರ್ಚಾರ್ಜ್, ಇಫ್ ಯು ಯೂಸ್ ಕಾರ್ಡ್ ದೆಲ್ ವಿಲ್ ಬಿ ಸರ್ಚಾರ್ಜ್. ಈಗ ಪೇಟಿಎಂ ಅಂತ ಇದಾರೆ ಎಲ್ಲ. ನಿಮ್ಗೆ ಗೊತ್ತಾ ಪೇಟಿಎಂ ಇನ್ವೆಸ್ಟ್ಮೆಂಟ್ ಯಾರು ಅಂತ? ಚೈನಾ ಅಲಿಬಾಬಾ ಗ್ರೂಪ್ ಹ್ಯಾಸ್ ಇನ್ವೆಸ್ಟೆಡ್ $575 million in ಪೇಟಿಎಂ. ಸೊ ಏನಾದ್ರು ಪ್ರಾಫಿಟ್ ಆದ್ರೆ ದೇ ವಿಲ್ ಬಿ ಟೇಕಿಂಗ್ ದಟ್. ವಾಟ್ಸ್ಆಪ್ ಅಲ್ಲೆಲ್ಲ ಕಳಿಸ್ತಾರೆ, ಚೈನಾ ಐಟಮ್ಸ್ ತಗೋಬೇಡಿ. ಹೂ ಇಸ್ ಟಾಕಿಂಗ್ ಅಬೌಟ್ ದಿಸ್? No one is talking about it. There is one more alternative which is no one is aware of. I think hardly people are aware of that. See, this is this one. Unified Payment Interface. It is founder is Reserve Bank of India. ಸೊ ಇದು ಎಲ್ಲ ಬ್ಯಾಂಕ್ಸ್ ಪಾರ್ಟ್ನರ್ ಆಗಿದೆ ಇದಕ್ಕೆ. ಸೊ ನೀವು ಒಂದು ಇದು ಕ್ರಿಯೇಟ್ ಮಾಡಬೇಕು, ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ. ಫಾರ್ ಎಕ್ಸಾಂಪಲ್ ನಾನು ಮೀರ್ @ICICI ಅಷ್ಟೇ ನಂದು ಅಡ್ರೆಸ್. ಆ ಅಡ್ರೆಸ್ ಯಾರ್ಯಾರು ಪಾರ್ಟ್ನರ್ ಆಗಿದ್ದಾರೆ, ಈ ಬ್ಯಾಂಕ್ ಆಲ್ ಮೇಜರ್ ಬ್ಯಾಂಕ್ಸ್ ಆರ್ ಪಾರ್ಟ್ನರ್ ಆಫ್ ದಿಸ್. ಸೊ ಅಲ್ಲಿ ನೀವು ಪಾಸ್ವರ್ಡ್ ಇಲ್ಲ, ಪಾಸ್ಕೋಡ್ ಇಲ್ಲ, ಏನಿಲ್ಲ. ಯು ಡೋಂಟ್ ಹ್ಯಾವ್ ಟು ಎಂಟರ್ ಎನಿ ಅಕೌಂಟ್ ನಂಬರ್. ನಿಮ್ಮ ಪ್ರಕಾರ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪೇಟಿಎಂ ದಿಸ್ ಇಸ್ ಬೆಟರ್. ಐ ವಾಂಟ್ ಟು ಇದರ ಅನುಕೂಲ ಎಲ್ಲ ನಮ್ಮ ದೇಶಕ್ಕೆ ಆಗುತ್ತೆ. ಭ್ರಷ್ಟರು ಅದು ಇದು ಅಂತ ಟಿವಿನಲ್ಲಿ ತೋರಿಸ್ತಾನೆ ಇದ್ದಾರೆ. ಅವರು 1 ಲಕ್ಷ ಇಟ್ಟಿದ್ದಾರೆ, ಕೋಟಿ ಇಟ್ಟಿದ್ದಾರೆ, ಚಿನ್ನ ಇಟ್ಟಿದ್ದಾರೆ, ಬಾತ್ರೂಮ್ ಅಲ್ಲಿ ಇಟ್ಟಿದ್ದಾರೆ, ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಬಟ್ ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಟಿವಿನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ, ಬಟ್ ಅವನ್ನೆಲ್ಲ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಸೊ ಜಸ್ಟ್ ಅದೇ ಬರ್ತಾ ಇದೆ. ಬಟ್ ಅದನ್ನ ಫಸ್ಟ್ ಆಫ್ ಆಲ್ ಬ್ರೇಕ್ ಮಾಡ್ಬೇಕು. ಅವ್ರಿಗೆ ಏನ್ ಶಿಕ್ಷೆ ಮಾಡಿದ್ದಾರೆ ಅನ್ನೋದನ್ನ ನಮಗೆ ಪ್ರೂವ್ ಮಾಡಬೇಕು. ಅದಾದ ನಂತರ ನಾವು ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ಏನಕ್ಕೆ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ? ನಮ್ಮ ದೇಶ ಉದ್ಧಾರ ಆಗಲ್ಲ. ಯಾಕೆಂತಂದ್ರೆ ಮಾಡೋರು ಮಾಡ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ, ಏನು ತೋರಿಸ್ತಾ ಇಲ್ಲ. ಏನಕ್ಕೆ? ಸೊ ಅವಳೆಲ್ಲ ಮಾಡ್ತಾರೆ, ಇನ್ಯಾರಿಗೂ ಕಮಿಷನ್ ಕೊಡ್ತಾರೆ. ಸೊ ತಲೆ ಮರೆಸ್ಕೊಂಡು ಓಡಾಡ್ತಾರೆ. 1 ವರ್ಷ 6 ತಿಂಗಳನ್ನು ಬೇರೆ ಕಡೆ ಇರ್ತಾರೆ, ಮತ್ತೆ ಅದೇ ತರ ಜೀವನ ಮಾಡ್ತಾರೆ.
ಸೊ ದಟ್ಸ್ ವೈ ನಾವೇನು ಹೇಳೋದಂತ ಅಂದ್ರೆ ಹೇಳಿದ್ರೆ ಏನ್ ಗಿಲ್ಟಿ ಶುಡ್ ಬಿ ಮಾಡ್ತಾ ಪನಿಷ್ಡ್ ಅಂತ. ಇದ್ದಾರೆ ಇಲ್ಲಿ ಏನಾಗುತ್ತೆ, ಜನಗಳನ್ನ ನಾನು ಮಾತನಾಡಿಸಿದಾಗ ಇಂಥ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನ, ಅದಕ್ಕಿಂತ ಮೇಲ್ಪಟ್ಟವರೆಲ್ಲ ರಾಜಹಂಸ ಐರಾವತ ಅಂತ ಹೋಗ್ತಾರೆ. ಆ್ಯಂಡ್ ಎನಿವೇ ಅವ್ರಿಗೆ ಕಾರ್ಡ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಎಲ್ಲ ಮಿಕ್ಸ್ಚರ್, ಎಲ್ಲ ವರ್ಗದ ಜನಗಳು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನಾವು ಇಂಥ ಬಸ್ಸನ್ನು ಆಯ್ಕೆ ಮಾಡ್ಕೊಂಡ್ವಿ. ಬಸ್ಸಿನ ಜನಗಳ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿದ್ದೀವಿ. ಕೆಲವರು ಮೋದಿ ನಿರ್ಧಾರವನ್ನು ಬಹುತೇಕರು ಸಪೋರ್ಟ್ ಮಾಡಿದ್ರು, ಕೆಲವರು ಖಂಡಿತ ಬೇಕಾಗಿರಲಿಲ್ಲ ಇದು ಅಂತ ಹೇಳಿದ್ರು. ಹಾಗಾಗಿ ಈ ತೀರ್ಮಾನವನ್ನು ಮಿಶ್ರ ತೀರ್ಮಾನ ಅಥವಾ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. 100% ಮೋದಿಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಥವಾ ಮೋದಿ ಫೇಲ್ ಕೂಡ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. 50 ದಿನ ಆದರೂ ಪರವಾಗಿಲ್ಲ, ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ. ಸ್ವಾತಂತ್ರ್ಯ ಬಂದಾಗಿಂದಲೂ ಇಂಥ ತೀರ್ಮಾನಕ್ಕೋಸ್ಕರ ನಾವು ಕಾಯ್ತಾನೇ ಇದ್ದೀವಿ. ಅದು ಈಗ ಬಂದಿದೆ, ಇನ್ನೂ ಸ್ವಲ್ಪ ದಿನ ಕಾಯೋದಕ್ಕೆ ನಮಗೇನು ತೊಂದರೆ ಇಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಆಗಿದೆ. ನನ್ನೂರು ಮೈಸೂರಿಗೆ ಸ್ವಾಗತ. ನಾನು ಆಗಲೇ ಹೇಳಿದೆ, ನಮ್ಮ ಕ್ಯಾಶ್ಲೆಸ್ ಜರ್ನಿ ಅರ್ಧ ಯಶಸ್ವಿ ಆಗಿದೆ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ನಾವು ಟಿಕೆಟನ್ನು ತೊಗೊಂಡಂತಹ ಸಂದರ್ಭದಲ್ಲಿ ಕಾರ್ಡನ್ನು ಸ್ವೈಪ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಅಲ್ಲಿಂದ ಮೈಸೂರಿಗೆ ಬಂದಿದ್ದೀವಿ, ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಇಲ್ಲಿ ಇದೊಂದು ರೀತಿಯಲ್ಲಿ ಹೆರಿಟೇಜ್ ಸಿಟಿ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದ ಇಲ್ಲಿ ಏನಾದರೂ ಕ್ಯಾಶ್ಲೆಸ್ ವರ್ಕೌಟ್ ಆಗುತ್ತಾ, ಅರಮನೆಯಲ್ಲಿ ಏನಾದರೂ ಕ್ಯಾಶ್ಲೆಸ್ ಟಿಕೆಟ್ ಕೊಡ್ತಾರಾ, ಮೈಸೂರು ಝೂನಲ್ಲಿ ಕೊಡ್ತಾರಾ, ಚಾಮುಂಡಿ ಬೆಟ್ಟದಲ್ಲಿ ಪರಿಸ್ಥಿತಿ ಹೇಗಿದೆ, ಇವರೆಲ್ಲ ಕ್ಯಾಶ್ಲೆಸ್ಗೆ ಒಗ್ಗಿದಾರಾ ಇಲ್ವಾ, ಎಲ್ಲ ಸುತ್ತಾಡಿಕೊಂಡು ತಿಳ್ಕೊಂಡು ಬರೋಣ ಬನ್ನಿ. ಮೈಸೂರಿನ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಮೈಸೂರು ಹೋಟೆಲ್ಗಳಲ್ಲಿ ಸಿಗುವಂಥ ಭರ್ಜರಿ ಊಟ ಅಂತೂ ಆಯಿತು. ಎಷ್ಟಾಯ್ತಮ್ಮ ಬಿಲ್ಲು? 240. ಕಾರ್ಡ್ ತೊಗೋತೀರಾ? ಕಾರ್ಡ್ ತೊಗೊಳಲ್ಲ. ಈ ಪೇಟಿಎಮ್ಮಲ್ಲಿ ಏನಾದ್ರು ಹಾಕ್ಬೋದಾ ದುಡ್ಡು? ಬರೀ ಕ್ಯಾಶ್ ಮಾತ್ರ. ಈಗ ಎಲ್ಲ ಕಡೆನೂ ಕಾರ್ಡು ಅದು ಇದು ಅಂತ ನೀವು ಇನ್ನೂ ಏನೂ ಮಾಡಿಸ್ಕೊಂಡೇ ಇಲ್ಲ. ಕಾರ್ಡು ತೊಗೊಳಲ್ಲ, ಪೇಟಿಎಮ್ಮು ಇಲ್ಲ, 2000 ರೂಪಾಯಿ ಇವ್ರ ಹತ್ರ ಚೇಂಜ್ ಕೂಡ ಇಲ್ಲ. ನಾವೆಲ್ಲ ಮೈಸೂರು ಏನೋ ಡಿಜಿಟಲ್ ಆಗಿದೆ, ಹಾಗಾಗಿ ಇಲ್ಲೆಲ್ಲ ಕಾರ್ಡ್ ಕೊಟ್ಬಿಟ್ಟು ಊಟ ಮಾಡ್ಬೋದು ಅಂತ ಬಂದ್ವಿ. ಆದರೆ ಎಲ್ಲೂ ಆ ಥರದ್ದು ಯಾವುದೇ ಅನುಕೂಲಗಳು ಮಾಡಿಕೊಟ್ಟಿಲ್ಲ ನೀವು. ತಗೊಳ್ಳಿ. ಸೊ ವೀಕ್ಷಕರೇ, ಇಲ್ಲಿ ಕ್ಯಾಶ್ಲೆಸ್ ನಡೀಲಿಲ್ಲ. ಸೊ ಕ್ಯಾಶೇ ಕೊಟ್ಬಿಟ್ಟು ಊಟ ಮಾಡಬೇಕಾಗಿ ಬಂತು. ಊಟ ಆಯಿತು. ಇನ್ನು ಮೈಸೂರಿನ ಬೇರೆ ಬೇರೆ ಭಾಗಗಳು ಹೋಗೋಣ ಬನ್ನಿ. ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ಬನ್ನಿ ನೋಡೋಣ. ಹಾಗೆ ಊಟ ಅಂತೂ ಆಯಿತು. ಕ್ರಿಸ್ಮಸ್ ಹಾಲಿಡೇಸ್ ಮೈಸೂರಿನಲ್ಲಿ ಟ್ರಾಫಿಕ್ ಜಾಮ್. ಒಂದು ಸಿಂಗಲ್ ಆಟೋನೂ ಸಿಗ್ತಾ ಇಲ್ಲ. ಆದರೆ ಮೈಸೂರಿಗೆ ಬಂದ ಮೇಲೆ ಮೈಸೂರಿನ ಸಾಂಪ್ರದಾಯಿಕ ವಾಹನ ಹತ್ತಲಿಲ್ಲ ಅಂದ್ರಂಗೆ. ನಾನು ಹಿಂದೆ ಕಾಣ್ತಾ ಇರ್ತಕ್ಕಂಥ ಟಾಂಗಾ, ಮೈಸೂರಿಗೆ ಬಂದವರು ಟಾಂಗಾದಲ್ಲಿ ಅರಮನೆನ ಒಂದು ಸುತ್ತ ಹಾಕ್ತಾರೆ, ಅರಮನೆ ಎಲ್ಲ ನೋಡ್ತಾರೆ. ನಾವು ಯಾಕೆ ಮಿಸ್ ಮಾಡ್ಕೋಬೇಕು? ಬನ್ನಿ ಹಾಗಾದರೆ ಟಾಂಗಾದಲ್ಲಿ ಒಂದು ಸುತ್ತ ಹಾಕೊಂಬರೋಣ. ಮೈಸೂರಿಗೆ ಬಂದವರು ಯಾಕೆ ಈ ಟಾಂಗಾದಲ್ಲೇ ಹತ್ತದ ಜಾಸ್ತಿ ಜನ? ತುಂಬಾ ಇಷ್ಟ ಇದೆಲ್ಲ ಸರ್, ಅದಕ್ಕೆ ಅಂದ್ರೆ ಮೊದಲಿಂದ ರಾಜರ ಕಾಲದಿಂದ ಇದೆ ಅಂತನಾ? ಈಗ ಆಟೋದಲ್ಲೂ ಜನ ಜಾಸ್ತಿ ಹೋಗಲ್ಲ. ಆಟೋ ಗಾಡಿಯಲ್ಲಿ ಹೋಗೋದು, ಕುದುರೆ ಗಾಡಿ ಅಲ್ವಾ? ಮೊದಲೆಲ್ಲ ಚಿಕ್ಕ ಗಾಡಿಗಳಿತ್ತು, ಈಗ ಒಳ್ಳೆ ಕುದುರೆಗಳೆಲ್ಲ ತಂದಿದ್ದೀರಾ? ಈಗ ಅಂದ್ರೆ ಜಾಸ್ತಿ ಫೇವರೇಟ್ ಇದೆಲ್ಲ ಇದು. ಟೂರಿಸ್ಟ್ಗಳು ಜಾಸ್ತಿ ಇಷ್ಟ ಮಾಡ್ತಾರೆ, ಇಷ್ಟ ಆಗುತ್ತೆ. ಅದಕ್ಕೆ ಈಗೇನು ಸೀಸನ್ ಕ್ರಿಸ್ಮಸ್ ಸೀಸನ್ ಇದೆಲ್ಲ, ಅದಕ್ಕೆ ಕ್ರಿಸ್ಮಸ್ ರಜಾ ಇರೋದ್ರಿಂದ. ಈಗ ಇಷ್ಟೆಲ್ಲ ದುಡ್ಡು ನೋಟ್ ಬ್ಯಾನ್, 500 ರೂಪಾಯಿ 1000 ರೂಪಾಯಿ ನೋಟ್ ಬ್ಯಾನ್ ಆಯ್ತಲ್ಲ, ನಿಮ್ ಬಿಸ್ನೆಸ್ಗೆ ಓಡ್ತಾನ? ಏಟು ಹೆಂಗೆ ಒಂದ್ ದಿನಕ್ಕೆ ಎಷ್ಟು ಆಗ್ತಿತ್ತು ಮೊದಲೆಲ್ಲ? 1000, 2000, 3000 ಆಗ್ತಾ ಇದೆ. ಈಗ 500, 1000 ಹಂಗೆ. 500 ರೂಪಾಯಿ ಎಲ್ಗಪ್ಪ ಇಟ್ಕತ್ತೀಯ? ನಿಮ್ ಕುದುರೆ ಇದಕ್ಕೆ ಬೇಕಲ್ಲ? ಕುದುರೆಗೆ 300 ರೂಪಾಯಿ ಖರ್ಚಾಗ್ತದೆ. ಒಂದ್ ದಿನಕ್ಕೆ ಕುದುರೆ 300 ರೂಪಾಯಿನ ಆಹಾರ ಬೇಕಾ? 300 ರೂಪಾಯಿ ಬೇಕು. ಆಮೇಲೆ ಅದ್ ನೀವು ಚೆನ್ನಾಗೂ ಇಟ್ಕೋಬೇಕಲ್ವಾ, ನೋಡ್ಕೊಂಡು ಆರೋಗ್ಯವಾಗಿ. ಈ ಮೈಸೂರಲ್ಲಿ ಯಾವ ಏರಿಯಾಗ ಹೋದ್ರು ಕರ್ಕೊಂಡು ಹೋಗ್ತೀರಾ? ಯಾವ ಏರಿಯಾ? ಈಗ ಕುವೆಂಪು ನಗರ, ಸಿದ್ಧಾರ್ಥ ನಗರ ರೌಂಡ್ ಇದು ಬರೀ ಪ್ಯಾಲೇಸ್ ರೌಂಡ್. ಇದು ಪ್ಯಾಲೇಸ್ ರೌಂಡ್ ಮಾತ್ರನಾ? ದೊಡ್ಡ ಗಾಡಿ ಅಲ್ವಾ, ಅದಕ್ಕೆ ಕುದುರೆಗೆ ತೊಂದರೆ ಆಗ್ತದೆ. ಗಾಡಿ ಇವಿ ಇರ್ತದೆ ಇದು, ಅದಕ್ಕೋಸ್ಕರ ನಾವು ಜಾಸ್ತಿ ದೂರ ಹೋಗಕ್ಕಾಗಲ್ಲ. ಇಲ್ಲಿ ರೌಂಡ್ ಅಂದ್ರೆ ಫಾರಿನರ್ಸ್ಗೋಸ್ಕರ ತಗೊಂಡಿರೋದು ಗಾಡಿ. ಫಾರಿನರ್ಸ್ಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಆಚೆಯವರು ಬಂದಿರ್ತಾರೆ, ಮಕ್ಕಳೆಲ್ಲ ಆಸೆ ಮಾಡ್ತಾರೆ ಗಾಡಿಯಲ್ಲಿ ಹೋಗ್ಬೇಕು ಅಂತ, ಕುದುರೆ ಅದಕ್ಕೋಸ್ಕರ ರೌಂಡ್ ಹೊಡಿಯೋದು. ಅವ್ರಿಗೆಲ್ಲ ಹೊಸದು ಅಂತಾರ ಇದ್ರಲ್ಲಿ ಕೂತ್ಕೊಳ್ಳೋದು.
ಇವತ್ತು ಅರಮನೆಗಂತೂ ಬಂದ್ವಿ. ಟಾಂಗಾ ಸವಾರಿ ಭಾರಿ ಮಜವಾಗಿತ್ತು. ಅರಮನೆಗೆ ಹೋಗ್ತಾ ಇದ್ದೀವಿ. ಸಾಕಷ್ಟು ಕ್ರೌಡ್ ಇದೆ. ಇಲ್ಲೇನಾದರೂ ಕಾರ್ಡ್ಲೆಸ್ ನಡೆಯುತ್ತಾ ಆಯಿತಾ, ಏನಾದರೂ ಕಾರ್ಡ್ ಸ್ವೈಪ್ ಮಾಡ್ಬೋದಾ, ಪೇಟಿಎಮ್ ಮಾಡ್ಬೋದಾ? ಅಂದರೆ ಇದು ಗೌರ್ಮೆಂಟಿಗೆ ಸೇರೋದ್ರಿಂದ ಗೌರ್ಮೆಂಟ್ ಅವರು ಏನಾದರೂ ಅನುಕೂಲ ಮಾಡಿಕೊಟ್ಟಿದ್ದಾರಾ ಇಲ್ವಾ? ಬನ್ನಿ ನೋಡೋಣ. ಹಾಗಾದರೆ ಮೈಸೂರು ಅರಮನೆಯ ಟಿಕೆಟ್ ಕೌಂಟರ್ ಸಮೀಪದಲ್ಲಿ ನಾವಿದ್ದೀವಿ. ಉದ್ದನೆ ಕ್ಯೂ ಇದೆ. ಇವರೆಲ್ಲ ಯಾವ ರೀತಿ ಕ್ಯಾಶ್ಲೆಸ್ ಆಗಿ ಮಾಡ್ತಾ ಇದ್ದಾರಾ ಅಥವಾ ಕ್ಯಾಶಲ್ಲೇ ರೆಡಿ ಆಗಿದ್ದಾರಾ? ಬನ್ನಿ ಕೇಳೋಣ. हेलो सर, आपने पैसा कैश दिया या कार्ड स्वाइप किया? मैंने अभी कैश दिया, एक्चुअली कैश दिया. कैश दिया. अच्छा, ಮತ್ತವರಿದ್ದಾರೆ ಸರ್. ನಮಸ್ಕಾರ. ಕನ್ನಡ ಬರುತ್ತೆ? ನೀವು ಕ್ಯಾಶ್ ಕೊಡ್ತಾ ಇದ್ದೀರಾ ಅಥವಾ ಕಾರ್ಡ್ ಸ್ವೈಪ್ ಮಾಡ್ತೀರಾ ಸರ್? ಇವಾಗ ಕ್ಯಾಶ್ ಕೊಡ್ತಾ ಇದ್ದೀನಿ. ಕ್ಯಾಶ್ ಕೊಡ್ತಾ. ಇಲ್ಲಿ ಕಾರ್ಡ್ ಏನು ಸ್ವೈಪ್ ಮಾಡಲ್ಲ ಅಂತ ಅನ್ಸುತ್ತೆ. ಕಾರ್ಡು ಇದೆ, ಕಾರ್ಡು ಮಾಡಿ. ಕಾರ್ಡು ಇದೆ. ಮತ್ತೆ आपको ಕನ್ನಡ ಆತ? ಹಾಂ, ನೀವು ಕನ್ನಡ ಇದು ಕ್ಯಾಶ್ ಕೊಡ್ತಾ ಇದ್ದೀರಾ ಅಥವಾ ಕಾರ್ಡ್ ಸ್ವೈಪ್? ಕಾರ್ಡು ಕ್ಯಾಶ್ ಕ್ಯಾಶ್ ಎಲ್ಲದಕ್ಕೂ ರೆಡಿ ಇದ್ದೀರಾ? ವೇರ್ ಆರ್ ಯು ಫ್ರಮ್? Germany. Germany. Yeah. Had you paid the cash or card here? Cash. Cash. Didn't they accepted the card? Well, we didn't try it. We just gave the cash. ಓಕೆ. ಸೊ ಮೈಸೂರು ಅರಮನೆಯಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕ್ಯಾಶ್ ಕೌಂಟರ್ನಲ್ಲಿ ಕಾರ್ಡ್ ಸ್ವೈಪಿಂಗ್ ವ್ಯವಸ್ಥೆ ಆಗಲಿ, ಪೇಟಿಎಂ ವ್ಯವಸ್ಥೆ ಆಗಲಿ ಇಲ್ಲ. ಇಲ್ಲಿ ತನಕ ಅವರು ಕ್ಯಾಶನ್ನೇ ತಗೊಳ್ತಾ ಇದ್ದಾರಂತೆ. ಇನ್ನು ಮುಂದೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಆಡಳಿತ ಮಂಡಳಿಯವರು ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಮೈಸೂರು ಅರಮನೆಯಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಕ್ಯಾಶ್ಲೆಸ್ ಇಲ್ಲ. ಕ್ಯಾಶ್ ತೊಗೊಂಡೇ ಒಳಗಡೆ ಹೋಗಬೇಕಾಗುತ್ತೆ. ಸೊ ಇದು ಮೈಸೂರು ಅರಮನೆಯ ಚಿತ್ರಣ. ಆದರೆ ಇನ್ನು ಝೂಗೆ ಹೋಗೋಣ. ಅಲ್ಲಿಗೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಅಲ್ಲಿ ಫೆಸಿಲಿಟಿ ಹೇಗಿದೆ? ಅಲ್ಲೇನಾದರೂ ಕ್ಯಾಶ್ಲೆಸ್ ಮಾಡ್ಬೋದಾ? ವರ್ಕೌಟ್ ಆಗುತ್ತಾ? ಬನ್ನಿ ನೋಡೋಣ. ಹಾಗಾದ್ರೆ ನಾವೀಗ ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಮುಂಭಾಗದಲ್ಲಿ ಇದ್ದೀವಿ. ಇಷ್ಟ ತನಕ ನಾವು ಅರಮನೆಯ ಮುಂಭಾಗ ಸುತ್ತಾಟ ಮಾಡಿದ್ವಿ. ಅಲ್ಲೇನಾದರೂ ಕ್ಯಾಶ್ಲೆಸ್ ನಡೆಯುತ್ತಾ ಅಂತ ಟ್ರೈ ಮಾಡಿದ್ವಿ. ಅಲ್ಲಿ ಟಿಕೆಟ್ ಕೌಂಟರಿಂದ ಹಿಡಿದು ಯಾವುದೇ ಫೆಸಿಲಿಟಿ ಅಲ್ಲಿ ಕೊಟ್ಟಿಲ್ಲ ಅವರು. ಆದರೆ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಮೈಸೂರಿಗೆ, ಅರಮನೆಗೆ ಎಷ್ಟು ಜನ ಪ್ರವಾಸಿಗರು ಭೇಟಿ ಕೊಡ್ತಾರೆ? ದೇಶ ವಿದೇಶದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿ ಕ್ಯಾಶ್ಲೆಸ್ ನಡೆಯುತ್ತಾ? ನೋಡೋಣ ಬನ್ನಿ. टिकट तक बंदिरतಕ್ಕಂತ ಕೆಲವರನ್ನ ನಾವೀಗ ಮಾತಾಡ್ಸೋಣ. सर आपका नाम? अंकित. कहाँ से है सर? दिल्ली से. अब भाई आपको टिकट खरीदी किया ना? कैश दिया या कैश दिया? वो वहाँ कार्ड एक्सेप्ट करता है? नहीं, वो बोले सामने वाले काउंटर में करता है. मगर है मशीन है ना? मशीन है. अभी कैश है. हाँ जी. ಸೊ ಇಲ್ಲಿ ಮೈಸೂರು ಝೂನಲ್ಲಿ ನೀವು ಕ್ಯಾಶ್ಲೆಸ್ ಆಗಿ ಎಂಟ್ರಿ ಪಡಿಬಹುದು. ಒಳಗಡೆ ಕೂಡ ಕೆಲವು ಸ್ಟಾಲ್ಸ್ ಇದೆ. ನೋಡೋಣ ಅಲ್ಲೇನಾದರೂ ಕ್ಯಾಶ್ಲೆಸ್ ಆಗುತ್ತಾ ಅಂತ. ಬನ್ನಿ. ಮೈಸೂರು ಝೂನಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಅನುಕೂಲತೆಗಳು ಇದೆ, ಇಲ್ಲೇನಾದರೂ ಕ್ಯಾಶ್ಲೆಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಮೈಸೂರು ಮೃಗಾಲಯದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ಹೇಗೆ ಮೇಡಮ್, ಇವಾಗ ನಾವೆಲ್ಲ ಕಡೆ ಅಭಿಯಾನ ಮಾಡ್ಕೊಂಡು ಬಂದ್ವಿ, ಕ್ಯಾಶ್ಲೆಸ್ ಆಗುತ್ತಾ ಇಲ್ವಾ ಅಂತ. ಎಷ್ಟೋ ಕಡೆ ಸಾವಿರಾರು ಜನ ಪ್ರವಾಸಿಗರು ಬರೋ ಕಡೆ ಕೂಡ ನಾವು ಎಲ್ಲೂ ಕೂಡ ನೋಡಲಿಲ್ಲ ಕ್ಯಾಶ್ಲೆಸ್ ಮಷಿನ್. ನಿಮ್ಮಲ್ಲಿ ಹೇಗಿದೆ ಫೆಸಿಲಿಟೀಸ್? ನಮ್ಮದಲ್ಲಿ ಆಲ್ರೆಡಿ ಆನ್ಲೈನ್ ಫೆಸಿಲಿಟೀಸ್ ಇದೆ. ಈ ಟಿಕೆಟಿಂಗ್ ಬುಕ್ ಮಾಡಬಹುದು. ಓಕೆ. ಆಮೇಲೆ ನಮ್ಮ ಹತ್ರ ಸ್ವೈಪಿಂಗ್ ಮಿಷನ್ಸ್ ಇದೆ, 2 ಸ್ವೈಪಿಂಗ್ ಮಿಷನ್ಸ್ ಇದೆ. ಓಕೆ. ಆಮೇಲೆ ಈಗ 2ಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೌದಾ? ಅಂದ್ರೆ ಈಗ ಬಲ್ಕ್ ಆಗಿ ತುಂಬಾ ಜನಗಳು ಬರ್ತಾರೆ ಅಂತ ಇಟ್ಕೊಳ್ಳೋಣ ಮೇಡಮ್. ಈಗ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಮಕ್ಕಳನ್ನ ಅವಾಗೆಲ್ಲ ಒಟ್ಟೊಟ್ಟಿಗೆ ಟಿಕೆಟ್ ಖರೀದಿ ಮಾಡಬೇಕಾದ್ರೆ ನೀವು ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಬೋದಾ ನಿಮ್ಮಲ್ಲಿ? ನಮ್ಮದಲ್ಲಿ ಮೊದಲೇ ಬುಕ್ಕಿಂಗ್ ಏನು ಇಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಈಗ ಬಂದು ನಾವು ಏನು ಡೈರೆಕ್ಟ್ ಕೌಂಟರ್ ಅಲ್ಲಿ ಬಂದು ಮಾಡಕ್ ಸಾಧ್ಯ ಇಲ್ಲ. ಬಟ್ ನಮ್ಮದಲ್ಲಿ ಈ ಟಿಕೆಟಿಂಗ್ ಮಾಡಬಹುದು. ಈ ಟಿಕೆಟಿಂಗ್ ಅಂದ್ರೆ ಹೇಗೆ ಮೇಡಮ್? ನಮ್ಮ ಆನ್ಲೈನ್ ವೆಬ್ಸೈಟ್ ಇರ್ತದೆ, ಮೈಸೂರು ಝೂ ಮೈಸೂರು info.in ಇದೆ. ಅಲ್ಲಿ ಹೋಗ್ಬಿಟ್ಟು ಎಷ್ಟು ಅಡಲ್ಟ್ಸ್, ಎಷ್ಟು ಚಿಲ್ಡ್ರನ್, ಎಷ್ಟು ಮಕ್ಕಳು ಅದನ್ನ ನಾವು ಆನ್ಲೈನ್ ಅಲ್ಲಿಯೇ ಬುಕ್ ಮಾಡಿಬಿಡುವಾಗ ಸ್ಟ್ರೈಟ್ ಅವರ್ ಟಿಕೆಟ್ ತಗೊಂಡು ಇಲ್ಲಿ ಬರುವಾಗ ಸ್ಟ್ರೈಟ್ ಅವ್ರು ಇಲ್ಲಿ ವೇಟ್ ಮಾಡಿ ಅವರು ಅಲ್ಲಿ ಬುಕ್ ಹಣ ಹೇಗೆ ಕೊಡ್ತಾರೆ ಅಲ್ಲಿ ಈ ಟಿಕೆಟಿಂಗ್ ಮಾಡಬೇಕಾದ್ರೆ? ಕಾರ್ಡ್ ಮುಖಾಂತರ ಅಂದ್ರೆ ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು. ಡೆಬಿಟ್ ಕಾರ್ಡ್ ಯೂಸ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು, ಈವನ್ ನೆಫ್ಟ್ ಬ್ಯಾಂಕಿಂಗ್ ಮಾಡಬಹುದು. ಎಲ್ಲ ಆಲ್ ಫೆಸಿಲಿಟಿ. ಒಂದ್ ವೇಳೆ ಅದನ್ನೆಲ್ಲ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಒಟ್ಟಿಗೆ ಒಂದೇ ಸರ್ತಿ ಇಲ್ಲಿಗೆ ಬರ್ತಾರೆ, ಇಲ್ಲೊಂದು 50-60 ಟಿಕೆಟ್ ಖರೀದಿ ಮಾಡಬೇಕು, ಅವಾಗ ಇಲ್ಲಿ ಕಾರ್ಡ್ ಕೊಡ್ಬೋದಾ? ಧಾರಾಳವಾಗಿ ಕೊಡಬಹುದು. ನಮ್ಮ ಹತ್ರ 2 ಸ್ವೈಪಿಂಗ್ ಮಿಷನ್ಸ್ ಇದೆ. ಅವರ ಕೈಯಲ್ಲಿ ಈಗ ದುಡ್ಡು ಇರುವಾಗ ದುಡ್ಡು ಕೊಟ್ಟು ತಗೊಳ್ಳಬಹುದು. ಸಪೋಸ್ ಅವ್ರ ಹತ್ರ ದುಡ್ಡು ಇಲ್ಲ, ಕಾರ್ಡ್ ಪೇಮೆಂಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಸ್ವೈಪಿಂಗ್ ಮಿಷನ್ಸ್ ಇರೋದ್ರಿಂದ ಕಾರ್ಡ್ ಪೇಮೆಂಟ್. ಈಗ 500 ಮತ್ತೆ 1000 ರೂಪೀಸ್ ನೋಟ್ ಬ್ಯಾನ್ ಆಯ್ತಲ್ಲ ಮೇಡಮ್, ಅದಾದ ನಂತರ ಹೇಗೆ ಇಲ್ಲಿ ಪ್ರವಾಸಿಗರು ತುಂಬಾ ಕಡಿಮೆ ಆದ್ರೆ ಹೇಗಾಯ್ತು?
ನಮಗೆ ಸ್ವಲ್ಪ ಡ್ರಾಪ್ ಆಗಿದೆ ಬಟ್ ಅಷ್ಟು ಮಟ್ಟಕ್ಕೆ ಏನಿಲ್ಲ. ಮೇ ಬಿ 10 to 20% ಆಗಿರ್ಬೋದು. ಬ್ಯಾನ್ ಆದ್ಮೇಲೆ 100 ಬಿಟ್ರೆ ನೆಕ್ಸ್ಟ್ ಅವೈಲಬಲ್ ಡಿನಾಮಿನೇಷನ್ 2000 ಇತ್ತು. ಅವಾಗ ನಿಮ್ಗೆ ಇಲ್ಲಿ ಚೇಂಜ್ ಕೊಡಕ್ಕೆಲ್ಲ ಏನ್ ತೊಂದರೆ ಆಯ್ತಾ? ನಮ್ಗೆ ಆ ರೀತಿ ಏನು ಸಮಸ್ಯೆ ಏನಿಲ್ಲ. ಆಮೇಲೆ ಸಪೋಸ್ ಯಾರ ಹತ್ರ ಚೇಂಜ್ ಇಲ್ಲ, ಡೈರೆಕ್ಟ್ 2000 ನೋಟ್ ತಗೊಂಡ್ ಬರುವಾಗಲೂ ಪಕ್ಕದಲ್ಲಿ ಬ್ಯಾಂಕ್ ಇರೋದ್ರಿಂದ ನಮ್ಗೆ ಅಷ್ಟೇನು ಸಮಸ್ಯೆ. ಝೂ ಒಳಗಡೆ ಕೆಲವು ಶಾಪ್ಸ್ ಇದೆ ಆಯ್ತಾ, ಅಲ್ಲೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಏನಾದ್ರು ಆತರ ಸ್ವೈಪಿಂಗ್ ಮಿಷನ್ಸ್ ಇದೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ನಾನು ಫಸ್ಟ್ ಟೈಮ್ ಇಷ್ಟು ಕಂಪ್ಲೀಟ್ ಪ್ಯಾಕೇಜ್ ಕೇಳಿದ್ದು, ಎಲ್ಲೂ ಅಷ್ಟೊಂದು ಅನುಕೂಲ ಇರಲಿಲ್ಲ. ಎನಿವೆ ಥ್ಯಾಂಕ್ ಯು ಮೇಡಮ್. ಎಸ್, ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೇಳಿದ್ದನ್ನ ನೀವು ಕೇಳಿರ್ಬೋದು. ನನಗೂ ತುಂಬಾ ಆಶ್ಚರ್ಯ ಆಯಿತು. ಇಲ್ಲಿ ಸಾಕಷ್ಟು ಫೆಸಿಲಿಟಿಗಳಿದೆ ಮೈಸೂರು ಝೂನಲ್ಲಿ. ಈ ಟಿಕೆಟಿಂಗ್ ಮೂಲಕ ಮೊದಲೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಮಾಡ್ಬೋದು ಆನ್ಲೈನ್ ಕಾರ್ಡ್ಗಳನ್ನ ಉಪಯೋಗಿಸಿ. ಅದಾದ ನಂತರ ಅಲ್ಲೂ ಆಗಲಿಲ್ಲ ಅಂತಂದರೆ ಇಲ್ಲೂ ಕೂಡ ಕಾರ್ಡ್ ತಂದು ಸ್ವೈಪಿಂಗ್ ಮಷಿನಲ್ಲಿ ಸ್ವೈಪ್ ಮಾಡ್ಬೋದು. ಒಳಗಡೆ ಕೆಲವು ಸ್ಟಾಲ್ಸ್ ಇದೆ, ಈಗ ಜ್ಯೂಸ್ ಸೆಂಟರ್ ಇರ್ಬೋದು, ಐಸ್ ಕ್ರೀಮ್ ಶಾಪ್ಸ್ ಇರ್ಬೋದು, ಅಲ್ಲೂ ಕೂಡ ಬರ್ತಕ್ಕಂಥವ್ರ ಹತ್ರ ದುಡ್ಡಿಲ್ಲ ಅಂತಂದರೆ ಕಾರ್ಡ್ ಸ್ವೈಪ್ ಮಾಡೋದಕ್ಕೆ ಸ್ವೈಪಿಂಗ್ ಮಷಿನ್ಸ್ ಇದೆ. ಹಾಗಾಗಿ ಒನ್ಸ್ ನಾವು ಮೈಸೂರು ಝೂ ಎಂಟ್ರ್ ಆದರೆ ಹೊರಗೆ ಬರೋ ತನಕ ಕ್ಯಾಶ್ಲೆಸ್ ಆಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರ್ಬೋದು. ಮೈಸೂರಿನ ಝೂನಲ್ಲಿ ನಾನು ಫಸ್ಟ್ ಟೈಮ್ ಇವೆಷ್ಟೆಲ್ಲ ಸುತ್ತಾಡದ ಮೇಲೆ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗಿರ್ತಕ್ಕಂಥದ್ದು ಮೈಸೂರು ಝೂ ಅಂತ ಹೇಳ್ಬೋದು. ನಮ್ಮೂರಿನ ನಾಡದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾವೀಗ ಇದ್ದೀವಿ. ಮೈಸೂರಿನಲ್ಲೆಲ್ಲ ಕ್ಯಾಶ್ಲೆಸ್ ಆಗುತ್ತಾ ಇಲ್ವಾ ಅಂತೆಲ್ಲ ನೋಡ್ಕೊಂಡು ಬಂದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಸ್ಥಿತಿ ಹೇಗಿದೆ ನೋಡೋಣ. ಯಾಕೆಂತಂದರೆ ಚಾಮುಂಡಿ ಬೆಟ್ಟಕ್ಕೆ ಜನ ದೇವಿಯ ಒಂದು ಭಕ್ತಿಯಿಂದ ಬರ್ತಾರೆ. ಆರಂಭದಲ್ಲೆಲ್ಲ ಆಟಿಕೆಗಳು ಅದು ಇದು ಅಂಗಡಿಗಳಿವೆ, ಒಳಗಡೆ ಹೋಗ್ತಾ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಕ್ಯಾಶ್ಲೆಸ್ ಅನುಕೂಲ ಇದೆಯಾ ಇಲ್ವಾ ಬನ್ನಿ ನೋಡೋಣ. ಹಾಗೆ ಈಗ ನಿಮ್ಮಲ್ಲಿ ದೇಶ ವಿದೇಶದವರೆಲ್ಲ ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಅಕಸ್ಮಾತ್ ಏನಾದರೂ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂತಂದ್ರೆ ಬೇರೆ ಏನಾದರೂ ರೂಪದಲ್ಲಿ ದುಡ್ಡು ತಗೋತೀರಾ ನೀವು? ಸರ್ ಇವಾಗಿಲ್ಲ, ಮುಂದಕ್ಕೆ ಮಾಡ್ಬೇಕು ಅಲ್ಲ. ಇವಾಗ ಕ್ಯಾಶ್ಲೆಸ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತೆಲ್ಲ ಮೋದಿ ಮಾತಾಡ್ತಾರಲ್ಲ, ಹಾಗಾದ್ರೆ ಕಾರ್ಡ್ ಸ್ವೈಪಿಂಗ್ ಮಷಿನ್ ಏನಾದರೂ ಇದೆಯಾ? ಸ್ವೈಪಿಂಗ್ ಮಷಿನ್ ಸದ್ಯಕ್ಕಿಲ್ಲ, ಮುಂದಕ್ಕೆ ಇಡಬೇಕು ಅಂತ ಯೋಚನೆ. ಪೇಟಿಎಂ ಎಲ್ಲ ಏನಾದರೂ ಅದ್ರ ಮುಖಾಂತರ ದುಡ್ಡು ಹಾಕ್ತೀವಿ ಅಂದ್ರೆ ಒಪ್ಕೋತೀರಾ? ಇಲ್ಲ, ಆ ಥರ ಏನಿಲ್ಲ ಎಲ್ಲ ಏನಿಲ್ಲ. ಈಗ ಸಪೋಸ್ ಏನಾದರೂ ಒಂದು ಐಟಮ್ 50 ರೂಪಾಯಿ 60 ರೂಪಾಯಿ ಪರ್ಚೇಸ್ ಮಾಡ್ತಾರೆ, 2000 ರೂಪಾಯಿ ನೋಟ್ ಕೊಡ್ತಾರೆ, ಏನ್ ಮಾಡ್ತೀರಾ? ಸಮಸ್ಯೆ ಚಿಗಡೆ ಸಮಸ್ಯೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡೋಕೆ ಕೊಡಬೇಕಲ್ಲ, ಬಿಸ್ನೆಸ್ ಮಾಡಬೇಕಲ್ಲ, ಮಾಡಲೇಬೇಕು. ನೋಟ್ ಬ್ಯಾನ್ ಆದ್ಮೇಲೆ ಈಗ ಬಿಸ್ನೆಸ್ ಏನಾದ್ರು ಡೌನ್ ಆಗಿದೆ ಅನ್ಸುತ್ತಾ? ಇಲ್ಲ, ಇವಾಗ ಸೀಸನ್ ಇದೆ ಸರ್, ಸ್ವಲ್ಪ ಪರವಾಗಿಲ್ಲ. ಸೀಸನ್ ಇದೆ, ಏನ್ ತೊಂದರೆ ಇಲ್ಲ. ಸೊ ನೋಟ್ ಬ್ಯಾನ್ ಎಫೆಕ್ಟ್ ಏನಾಗಿಲ್ಲ, ಅಷ್ಟೇನು ಎಫೆಕ್ಟ್. ಇಲ್ಲಿ ಸಾಕಷ್ಟು ಅಂಗಡಿಗಳಿದೆಯಲ್ಲ, ಇಲ್ಲೆಲ್ಲ ಸ್ವೈಪಿಂಗ್ ಮಷಿನ್ಸ್ ಇಟ್ಕೊಂಡಿದ್ದಾರೆ ಕೆಲವರು. ಸದ್ಯಕ್ಕೆ ಯಾವ್ದು ಇಲ್ಲ ಸರ್, ಈಗ ಯಾವ್ದು ಇಲ್ಲ. ಸಡನ್ಲಿ ಬಂದಿದೆಯಲ್ಲ, ಅದರಿಂದ ಯಾರು ಇಟ್ಕೊಂಡಿಲ್ಲ. ಇನ್ ಮುಂದಕ್ಕೆ ಪ್ಲಾನ್, ಸ್ಮಾಲ್ ಬಿಸ್ನೆಸ್ ಅಲ್ವಾ ಇಲ್ಲ, ಅದರಿಂದ ಸ್ವಲ್ಪ ಇಲ್ಲ. ಈಗ ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಒಂದ್ ವೇಳೆ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೂಪದಲ್ಲಿ ದುಡ್ಡು ಇಸ್ಕೋತೀರಾ ನಿಮ್ಮ ಹತ್ರ ಅಂತ? ಇಲ್ಲ ಸರ್, ಚೇಂಜ್ ಆಗ್ತಾ ಇರುತ್ತೆ, ಕೊಡ್ತಾ ಇರ್ತೀವಿ ಅಷ್ಟೇ. ಈಗ ಕೆಲವರು ಕಾರ್ಡ್ ತಂದ್ಬಿಟ್ಟು ಕಾರ್ಡಲ್ಲಿ ತಗೊಳ್ಳಿ ಅಂದ್ರೆ ಆ ತರ ಬಂದಿಲ್ಲ, ಯಾವ್ದು ಬಂದಿಲ್ಲ. ಈಗ ನಿಮ್ಮಲ್ಲಿ ಆತರ ಕ್ಯಾಶ್ ಸ್ವೈಪಿಂಗ್ ಮಷಿನ್ ಇದೆಯಾ? ಇಲ್ಲ ಸರ್. ಈಗ ಪೇಟಿಎಂ ಅಲ್ಲಿ ಮೊಬೈಲ್ ಇಂದ ಮೊಬೈಲ್ ದುಡ್ಡು ಹಾಕ್ತಿವಿ ಅಂತಂದ್ರೆ ಆತರ ಏನಾದ್ರು ಇದೆಯಾ? ಆ ತರದ್ ಇನ್ನೂ ಬಂದಿಲ್ಲ, ಬೇಕಾದ್ರೆ ಬಂದ್ರೆ ಇದ್ ಮಾಡ್ಕೋಬಹುದು. ಇವಾಗ ಒಂದ್ ಕ್ಯಾಶ್ ನೋಟ್ ಎಲ್ಲ ಬ್ಯಾನ್ ಆದ್ಮೇಲೆ ಬಿಸ್ನೆಸ್ ಎಲ್ಲ ಏನಾದ್ರು ಡೌನ್ ಆಗಿದೆ ಅಂತ ಅನ್ಸುತ್ತಾ? ಸ್ವಲ್ಪ ಡೌನ್ ಆಗಿತ್ತು, ಈಗ ಏನು ಪ್ರಾಬ್ಲಮ್ ಇಲ್ಲ. ಈಗ ಸೀಸನ್ ಆಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ, ಚೇಂಜ್ ಆಗ್ತಾ ಇದೆ. 2000 ರೂಪಾಯಿ ನೋಟ್ ಕೊಟ್ರೆ ಚೇಂಜ್ ಕೊಡ್ತೀರಾ? ಚೇಂಜ್ ಇದ್ರೆ ಕೊಡ್ತೀವಿ ನಾವು, ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ಬೇಕು. ನಿಮ್ಗೆ ಬಿಸ್ನೆಸ್ ಹೋಗುತ್ತಲ್ವಾ? ಏನಾಗಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾ ಇದೆ. ಓಕೆ, ಸೊ ಇದು ಇವರ ಅಭಿಪ್ರಾಯ. ಚಾಮುಂಡಿ ಬೆಟ್ಟದಲ್ಲಿ ಇವ್ರ ಹತ್ರನೂ ಕೂಡ, ಈ ಅಂಗಡಿನಲ್ಲೂ ಕೂಡ ಕ್ಯಾಶ್ಲೆಸ್ ಫೆಸಿಲಿಟಿ ಯಾವುದೂ ಇಲ್ಲ. ಇಲ್ಲಿ ಅಂಗಡಿಯವ್ರು ಯಾರಿದಾರಪ್ಪ? ಇಲ್ಲಿ ಕಾರ್ಡ್ ಗೀಡ್ ಎಲ್ಲ ತಗೋತೀನಪ್ಪ? ಕಾರ್ಡ್ ಗೀಡ್ ಏನು ತಗೊಳ್ಳಲ್ಲ. ಪೇಟಿಎಂ ಯಾವುದೂ ಇಲ್ಲ, ಬರೀ ಕ್ಯಾಶ್. ಕ್ಯಾಶ್ ಕೊಟ್ಟಕ್ಕೂ ಈಗ ಚಿಲ್ಲರೆ ಗಿಲ್ರೆ ಎಲ್ಲ ಸಮಸ್ಯೆ ಇದೆ. ಹೆಂಗೆ ಇವಾಗ ಏನ್ ಸೀಸನ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೀಸನ್ ಎಲ್ಲ ಇಲ್ಲ ಅಂದ್ರೆ ಅನ್ಸೀಸನ್ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಈಗ ನಿಮ್ಮ ಅಂಗಡಿನಲ್ಲಿ ಐಟಮ್ಸ್ ಎಷ್ಟು ರೂಪಾಯಿ ಶುರು ಆಗುತ್ತೆ? ಸುಮಾರು ಸ್ಟಾರ್ಟಿಂಗ್ ಇದೆ 10 ಇಂದಾನೇ ಇದೆ. 10 ಇಂದ ಇದೆ ಅಲ್ವಾ? ಯಾರೋ ಒಂದು 30 ರೂಪಾಯಿ ಸಾಮಾನು ತಗೋತಾರೆ ಅನ್ಕೊಳ್ಳೋಣ, 2000 ರೂಪಾಯಿ ನೋಟ್ ಕೊಡ್ತಾರೆ, ಏನ್ ಮಾಡ್ತೀಯಾ? ಇದು ನಮ್ಮ ಹತ್ರ ಇದ್ರೆ ಕೊಡ್ತೀವಿ, ಇಲ್ಲ ಅಕ್ಕಪಕ್ಕದಲ್ಲಿ ಕೇಳಿಸ್ಕೊತೀವಿ. ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲ ಅಂಗಡಿಗಳಲ್ಲೂ ಹಿಂಗೇನಾ? ಎಲ್ಲ ತರದಲ್ಲೂ ಅದೇ ಪ್ರಾಬ್ಲಮ್, ಎಲ್ಲ ತರದಲ್ಲೂ ಹೀಗೆ. ಇವಾಗ ಸದ್ಯಕ್ಕೆ ಸೀಸನ್ ಇರೋದ್ರಿಂದ ಚಿಲ್ಲರೆಗೇನು ಪ್ರಾಬ್ಲಮ್. ಚಾಮುಂಡಿ ಬೆಟ್ಟದಲ್ಲಿ ಇದು ಆರಂಭದಲ್ಲಿ ಕೇವಲ ಒಂದು ಟಾಯ್ಸ್ ಅಂಗಡಿಗಳು, ಕೆಲವು ಚಿಕ್ಕ ಚಿಕ್ಕ ಅಂಗಡಿಗಳು. ಇಲ್ಲಂತೂ ಎಲ್ಲೂ ಕೂಡ ಕ್ಯಾಶ್ಲೆಸ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವ ಮಷೀನನ್ನು ಇಟ್ಕೊಂಡಿಲ್ಲ, ಪೇಟಿಎಂ ಬಗ್ಗೆ ಗೊತ್ತಿಲ್ಲ ಈ ಜನಗಳಿಗೆ. ಎಲ್ಲವೂ ಕೂಡ ಕ್ಯಾಶ್ ವ್ಯವಹಾರ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಆದರೆ ಒಳಗಡೆ ಮುಖ್ಯವಾಗಿ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು, ಹೂವು ಹಣ್ಣು ಖರೀದಿ ಮಾಡ್ತಕ್ಕಂಥವರೆಲ್ಲ ಇರ್ತಾರೆ. ಅವರು ಅಲ್ಲಿ ಬಂದು ಹೂವು ಹಣ್ಣು ಖರೀದಿ ಮಾಡಿದಾಗ ಅಲ್ಲೇನಾದರೂ ಅನುಕೂಲ ಇದೆಯಾ ದೇವಸ್ಥಾನದ ಸಮೀಪದಲ್ಲಿ? ಬನ್ನಿ ನೋಡೋಣ. ಚಾಮುಂಡಿ ಬೆಟ್ಟದ ದೇವಸ್ಥಾನದ ಮುಖ್ಯ ಭಾಗದಲ್ಲಿ ನಾವೀಗ ಇದ್ದೀವಿ. ಇಲ್ಲಿ ಹೂವು ಹಣ್ಣು ವ್ಯಾಪಾರ ಬಹಳ ಜೋರಾಗಿರುತ್ತೆ. ಆದರೆ ಬಂದಂಥವರಿಗೆ ಕ್ಯಾಶ್ಲೆಸ್ ಆಗುತ್ತಾ? ಇಲ್ಲೊಂದು ಡಿವೋಷನಲ್ ಸಾಂಗ್ಸ್ ಸಿಗುವಂಥ CD ಅಂಗಡಿ ಇದೆ.
ಅಂಗಡಿ ಮಾಲೀಕರನ್ನ ನಾನು ಮಾತಾಡ್ತೀನಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ ಪುಟ್ಟಸ್ವಾಮಿ ಅಂತ. ಪುಟ್ಟಸ್ವಾಮಿ ಅವರ, ಈಗ ನಿಮ್ದೆಲ್ಲ ಸಿ ಡಿ ಅಂಗಡಿ ಇದೆಯಲ್ವಾ? ನೀವು ಯಾರಾದರೂ ಬಂದು ನಿಮ್ಮ ಹತ್ರ ಸಿ ಡಿ ಗಿಡಿ ಎಲ್ಲ ತಗೊಂಡು ಅಕಸ್ಮಾತ್ ದುಡ್ಡಿಲ್ಲ ಕಾರ್ಡ್ ಕೊಡ್ತೀನಿ ಅಂದ್ರೆ ಯೂಸೇ ಆಗಲ್ವಲ್ಲ ಅದು ನಮಗೆ. ನಿಮ್ಮ ಹತ್ರ ಕಾರ್ಡ್ ಸ್ವೈಪಿಂಗ್ ಮಷಿನ್ ಇಲ್ಲ. ಓನ್ಲಿ ಮತ್ತೆ ಟ್ರಾನ್ಸಾಕ್ಷನ್. ಈಗ ಮೊಬೈಲಿಂದ ಮೊಬೈಲ್ಗೆ ದುಡ್ಡು ಹಾಕ್ತಾರೆ, ಪೇಟಿಎಂ ಅಂತ ಬಂದಿದೆ, ಅದೆಲ್ಲ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ನಮಗೆ. ಬರೀ ಕ್ಯಾಶ್ ಮಾತ್ರ. ಕ್ಯಾಶ್ ಮಾತ್ರ. ಈಗ ಹಂಗಾದ್ರೆ ನಿಮ್ಮ ಹತ್ರ ಒಂದು ಸಿ ಡಿ ತಗೊಂಡು 2,000 ರೂಪಾಯಿ ನೋಟ್ ಕೊಡ್ತೀನಪ್ಪ ನಾನು, ಇಸ್ಕೊತೀರಾ? ಇಲ್ಲಿ ಕೊಡಕ್ ಸಾಧ್ಯ, ಚಿಲ್ಲರೆ ಇಲ್ವಲ್ಲ. 500 ರೂಪಾಯಿ ಕೊಟ್ಟರು ಇಲ್ವಾ ಚಿಲ್ಲರೆ? 500 ರೂಪಾಯಿ ಚಿಲ್ಲರೆ ಕೊಡ್ಬೋದು. ಚಿಲ್ಲರೆ ಕೊಡ್ಬೋದು. ಹೆಂಗಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ಲ. ಎಸ್, ಬಹುತೇಕ ನಮ್ಮ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ನನ್ನ ಜರ್ನಿ, ಕ್ಯಾಶ್ಲೆಸ್ ಜರ್ನಿ ಮುಗಿದಿದೆ. ನಾನಿವಾಗ ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಇಲ್ಲಿಂದ ಮತ್ತೆ ಒಂದು ಸೆಕೆಂಡ್ ಟಿಕೆಟ್ ತೊಗೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಬನ್ನಿ ಸರ್. ಸರ್, ಮೈಸೂರಿಗೆ ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ ಸರ್. ಕಾರ್ಡ್ ತಗೋತೀರಲ್ವಾ ಸರ್? ಆಲ್ ರೈಟ್. ಸೊ ಒನ್ಸ್ ಅಗೇನ್ ನಮ್ಮ ಜರ್ನಿ ಆರಂಭ ಆಗ್ತಾ ಇದೆ. ಇಲ್ಲಿ ಕಾರ್ಡ್ ತೊಗೊಂಡಿದ್ದಾರೆ. ಎನಿವೆ, ಬೆಂಗಳೂರಿನಲ್ಲೂ ಅಷ್ಟೇ, ಮೈಸೂರಿನಲ್ಲೂ ಅಷ್ಟೇ ಕಾರ್ಡ್ ತೊಗೊಂಡು ಅವರು ಟಿಕೆಟನ್ನು ಕೊಡ್ತಕ್ಕಂಥದ್ದು. ಸೊ ಒಟ್ಟಾರೆ ಒಂದು 100ರಲ್ಲಿ 40 ಮಾರ್ಕ್ಸ್, 40% ನಾವು ಮಾರ್ಕ್ಸನ್ನು ಕೊಡ್ಬೋದು ಕ್ಯಾಶ್ಲೆಸ್ ಆಗಿದೆ ಅನ್ನೋದಕ್ಕೆ. ಯಾಕೆ ಅಂತಂದರೆ ತುಂಬ ಕಡೆ ಕ್ಯಾಶ್ ತಗೊಂಡ್ರು, ಕೆಲವು ಕಡೆ ಮಾತ್ರ ಕಾರ್ಡನ್ನು ತಗೊಂಡ್ರು. ಹಾಗಾಗಿ ಆ ಪರಿಕಲ್ಪನೆ, ನರೇಂದ್ರ ಮೋದಿ ಅವರ ಪರಿಕಲ್ಪನೆ ಇನ್ನೂ ಕೂಡ ಸಾಕಾರ ಆಗಿಲ್ಲ. ಇನ್ನೂ ಸ್ವಲ್ಪ ದಿನಗಳು, ಇನ್ನೂ ಕೆಲವು ವರ್ಷಗಳು ಬೇಕಾಗ್ಬೋದು. ಆವಾಗಷ್ಟೇ ಸಂಪೂರ್ಣವಾಗಿ ನಮ್ಮ ದೇಶವನ್ನು ನಾವು ಡಿಜಿಟಲ್ ಇಂಡಿಯಾ ಅಥವಾ ಕ್ಯಾಶ್ಲೆಸ್ ಇಂಡಿಯಾ ಅಂತ ಹೇಳ್ಬೋದೇ ಹೊರತು ಅಲ್ಲಿ ತನಕ ಇದನ್ನು ಉಪಯೋಗಿಸೋ ಕಡೆ ಮಾತ್ರ ಉಪಯೋಗಿಸ್ತೀವಿ, ಇನ್ನು ಕೆಲವು ಕಡೆ ಕ್ಯಾಶನ್ನು ಕೊಡಲೇಬೇಕಾಗುತ್ತೆ. ಎನಿವೆ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.